ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಾರ್ಥನೆಯೊಂದಿಗೆ ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಆರಂಭಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯನ್ನು ಈ ಸಮಯದಲ್ಲಿ ನಾವೆಲ್ಲರೂ ಅನುಭವಿಸುವ ಹಾಗೆ ಸಹಾಯ ಮಾಡೋದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ನಿನ್ನ ವಾಕ್ಯ ಧ್ಯಾನಿಸುವಂಥ ಸಂದರ್ಭದಲ್ಲಿ ಆಳವಾದ ಮರ್ಮಗಳನ್ನು, ಆಳವಾದ ಪ್ರಕಟಣೆಗಳನ್ನು ನಿನ್ನ ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನೇ ತಗ್ಗಿಸಿಕೊಂಡು ನಿನ್ನ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿದ್ದೇವೆ. ಈಗ ಬುಕ್ ಆಫ್ ರೆವಲ್ಯೂಷನ್ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಇದ್ದೇವೆ. ಈಗಲೇ ಅದರಲ್ಲಿ ನಾವು ಯೇಸುವಿನ ರಹಸ್ಯ ಬರಣ ಮತ್ತು ಯೇಸು ಕ್ರಿಸ್ತನ ಬಹಿರಂಗ ಬರಣದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಈಗ ನಾವು ಇರುವಂಥದ್ದು ಯೇಸು ಕ್ರಿಸ್ತನ ರಹಸ್ಯ ಬರಣಕ್ಕೆ ಸಂಬಂಧವಾದ ವಿಷಯಗಳನ್ನು ಕಲಿತಾ ಇದ್ದೇವೆ. ಅದರಲ್ಲಿ ನಾವು ನಿನ್ನೆವರೆಗೆ ಗುರುತುಗಳು ಅಂದರೆ ಯೇಸು ಕ್ರಿಸ್ತನ ರಹಸ್ಯ ಬರಣಕ್ಕೆ ಸಂಬಂಧವಾದ ಗುರುತುಗಳನ್ನು ಕಲಿತುಕೊಂಡು ಬಂದಿದ್ದೇವೆ. ಮಾತ್ರವಲ್ಲ, ನಿನ್ನೆ ಸಾಕ್ಷಿಗಳನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಹಾಗೆ ಸಮಯದ ಅಭಾವ ಇದ್ದರಿಂದ ನಿನ್ನೆ ದಿವಸ ನಾವು ಸಾಕ್ಷಿಯ ವಿಷಯದಲ್ಲಿ ನಿಲ್ಲಿಸಬೇಕಾಯಿತು. ಇವತ್ತು ನಾವು ಅದರ ಮುಂದುವರಿದ ಭಾಗವನ್ನು ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿಯ ಬರೋಣಕ್ಕೆ ಅಂದರೆ ರಹಸ್ಯ ಬರೋಣಕ್ಕೆ ಸಂಬಂಧವಾಗಿ ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ಅನೇಕ ಸಾಕ್ಷಿಗಳನ್ನು ನಾವು ಕಾಣುವುದಕ್ಕೆ ನಮಗೆ ಸಾಧ್ಯ. ಎಲ್ಲಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳಬೇಕಾದದ್ದು ಯಾವುದೆಂದರೆ, ಹಳೆ ಒಡಂಬಡಿಕೆಯ ಭಕ್ತರಿಗೆ ಹೊಸ ಒಡಂಬಡಿಕೆಯ ಯೇಸು ಕ್ರಿಸ್ತನ ಸಭೆಯು ಅದು ಮರ್ಮವಾಗಿತ್ತು. ದೇವರು ಸಭೆಯ ಕುರಿತಾಗಿ ಸರಿಯಾದ ಪ್ರಕಟಣೆಯನ್ನು ಹಳೆ ಒಡಂಬಡಿಕೆಗೆ ಅದನ್ನು ಕೊಟ್ಟಿರಲಿಲ್ಲ. ಅದೊಂದು ಮರ್ಮ. ಅದಕ್ಕಾಗಿ ಒಂದು ವಾಕ್ಯ ಓದಿಕೊಳ್ಳುವ. ರೋಮಪುರದ ಪತ್ರಿಕೆ 16 ಅಧ್ಯಾಯದ 25-26 ವಾಕ್ಯ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 16 25-26 ವರ್ಡ್ಸ್. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು, ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಅನಾದಿಯಾಗಿ ಗುಪ್ತವಾಗಿದ್ದಂತ ಮರ್ಮವು ಈಗ ಪ್ರಕಾಶಕ್ಕೆ ಬಂದು, ಈಗ ಯಾವಾಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಈಗ ಪ್ರಕಾಶಕ್ಕೆ ಬಂದು ನಿತ್ಯವಾದ ದೇವರ ಅಪ್ಪಣೆಯ ಪ್ರಕಾರ, ನಿತ್ಯವಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ, ಅನ್ಯ ಜನರೆಲ್ಲರಿಗೆ ನಂಬಿ ಅಂದ್ರೆ ನಾವು ಅನ್ಯರಾಗಿದ್ದೆವು, ನಾವು ಅನ್ಯರು. ಈಗ ರಕ್ಷಣೆ ಹೊಂದಿದ್ದರಿಂದಾಗಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕರ್ತನ ಯೇಸು ಸ್ವಾಮಿಯನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದರಿಂದಾಗಿ ಇವತ್ತು ನಾವು ಕ್ರಿಸ್ತನ ಸಭೆಯಾಗಿ ಮಾರ್ಪಾಟು ಹೊಂದಿದ್ದೇವೆ. ನಾನು ಕಳೆದ ದಿವಸದಲ್ಲಿ ಹೇಳಿದ್ದೆ, ಈ ಭೂಲೋಕದಲ್ಲಿ ಇರುವುದು ದೇವರು ನೋಡುವಂಥದ್ದು 3 ಗುಂಪುಗಳನ್ನು ಮಾತ್ರ. 1 ಕೊರಿಂಥ ಚಾಪ್ಟರ್ 10:32 ಪ್ರಕಾರ, 1 ಕೊರಿಂಥ 10:38 ಪ್ರಕಾರ ಯಹೂದ್ಯರು, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಸಭೆ, ಮಾತ್ರವಲ್ಲದೆ ಅನ್ಯರು ಅಥವಾ ಗ್ರೀಕರೆಂಬುದಾಗಿ 3 ಗುಂಪುಗಳನ್ನು ಈ ಭೂಲೋಕದ ದೇವರು ನೋಡ್ತಾನೆ. ನಾವು ಅನ್ಯರಾಗಿದ್ದೆವು. ನಮಗೆ ಸುವಾರ್ತೆ ಸಿಕ್ಕಿದ್ದರಿಂದ ಆ ಸುವಾರ್ತೆಗೆ ನಾವು ಪ್ರತಿಕ್ರಿಯಿಸಿದೆವು. ನಾವು ನಂಬಿಕೆ ಎಂಬಂಥ ವಿಧೇಯತ್ವಕ್ಕೆ ನಾವು ಒಳಗಾದೆವು. ನಂಬಿಕೆಯನ್ನು ಅನುಸರಿಸುವುದಕ್ಕೋಸ್ಕರ ವಿಧೇಯರಾದೆವು. ಸುವಾರ್ತೆಗೆ ನಾವು ಪ್ರತಿಕ್ರಿಯೆ ತೋರಿಸಿದ್ರಿಂದಾಗಿ ಇವತ್ತು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯಾಗಿ ನಾವು ಬದಲಾಗಿದ್ದೇವೆ. ಪ್ರೈಸ್ ಗಾಡ್. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ಅನಾದಿ ಕಾಲದಿಂದ ಮರೆಯಾಗಿದ್ದಂಥ ಒಂದು ಮರ್ಮ. ಓಕೆ, ಮುಂದೆ ಓದಿ. ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ, ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಯಾಕೆ ತಿಳಿಸಲ್ಪಟ್ಟಿದೆ? ಅನಾದಿ ಕಾಲದಿಂದ ಮರೆಯಾಗಿದ್ದಂಥ ಮರ್ಮ ಈಗ ಪ್ರಕಾಶಕ್ಕೆ ಬಂದಿದೆ. ನಂಬಿಕೆ ಎಂಬಂಥ ಅನ್ಯ ಜನರಿಗೆ ನಂಬಿಕೆ ಎಂಬಂಥ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ಈಗ ಅದು ತಿಳಿಸಲ್ಪಟ್ಟಿದೆ. ಅಲ್ಲಲ್ವಿಯ? ಹಾಗಾದ್ರೆ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸಭೆ ಹಳೆ ಒಡಂಬಡಿಕೆಯ ಭಕ್ತರಿಗೆ ಅದೊಂದು ಮರ್ಮವಾಗಿತ್ತು, ಅದೊಂದು ರಹಸ್ಯವಾಗಿತ್ತು, ಪ್ರಕಟವಾಗದ ಒಂದು ರಹಸ್ಯವಾಗಿತ್ತು. ಇನ್ನೊಂದು ವಾಕ್ಯ ಓದಿ. 1 ಕೊರಿಂಥ ಚಾಪ್ಟರ್ 2:6-7. 1 ಕೊರಿಂಥ 2:6 ಮತ್ತು 7ನೇ ವಚನ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ,
ಅದು ಇಹಲೋಕದ ಜ್ಞಾನವಲ್ಲ, ಅದು ಈ ಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ, ಇಲ್ಲದೆ ಹೋಗುವ ಇಹ ಲೋಕಾಧಿಕಾರಿಗಳ ಜ್ಞಾನವಲ್ಲ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ಇದುವರೆಗೆ ಗುಪ್ತವಾಗಿ, ನೋಡಿ, ಗುಪ್ತವಾಗಿದ್ದ ಸತ್ಯಾರ್ಥಗಳು, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥ. ನಾವು ಎಫೆಸ ಪತ್ರಿಕೆಗೆ ಬರುವುದಾದ ಎಫೆಸ 1ನೇ ಅಧ್ಯಾಯದಲ್ಲಿ 17-18 ವಾಕ್ಯವನ್ನು ಓದುವಾಗ ಪೌಲನು ಈ ರೀತಿ ಹೇಳ್ತಾ ಇದ್ದಾನೆ, ಓದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನೋಡಿ, ಎಫೆಸ ಸಭೆಗಾಗಿ ಆತ ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂಥ ಜ್ಞಾನವನ್ನು ಹೊಂದುವುದಕ್ಕಾಗಿ ಇಲ್ಲಿ ಪೌಲನು ಪ್ರಾರ್ಥಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ನಿನ್ನೆ ದಿವಸ ನಾವು ನೋಡಿದ್ದೇವೆ ಸಾಕ್ಷಿಗಳ ಕುರಿತಾಗಿ, ಅಂದರೆ ಯೇಸು ಕ್ರಿಸ್ತನ ರಹಸ್ಯ ಬರುಣಕ್ಕೆ ಸಂಬಂಧವಾದಂಥ ಸಾಕ್ಷಿಗಳು ಹಳೆ ಒಡಂಬಡಿಕೆಯಲ್ಲಿ ಇದೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೆ. ಹಳೆ ಒಡಂಬಡಿಕೆಯ ಕೆಲವೊಂದು ಸಾಕ್ಷಿಗಳನ್ನು, ಪ್ರವಾದಿಗಳ ಸಾಕ್ಷಿಗಳನ್ನು ನಿನ್ನೆ ದಿವಸ ನಾವು ಕಲಿತಿದ್ದೇವೆ. ಇವತ್ತು ನಾವು ಅತಿ ಮುಖ್ಯವಾದಂಥ 2 ವ್ಯಕ್ತಿಗಳ ಎತ್ತಲ್ಪಡುವಿಕೆಯ ಆಧಾರದಲ್ಲಿ, ಅಂದರೆ ಇಬ್ಬರು ವ್ಯಕ್ತಿಗಳ ರಾಪ್ಚರ್ ಅಥವಾ ಎತ್ತಲ್ಪಡುವಿಕೆಯ ಒಂದು ವಿಷಯವಾಗಿ 2 ಸಾಕ್ಷಿಗಳನ್ನು ನಾವು ಅಲ್ಲಿ ಆ ಹಳೆ ಒಡಂಬಡಿಕೆಯ ಮೂಲಕ ಆಧಾರದಲ್ಲಿ ತಿಳಿದುಕೊಳ್ಳೋದಕ್ಕೆ ನಾವು ಹೋಗುತ್ತೇವೆ. ಅದರಲ್ಲಿ ಒಬ್ಬನು ಹನೋಕ, ಎರಡನೆಯವನು ಪ್ರವಾದಿಯಾದಂಥ ಎಲಿಯನಾಗಿದ್ದಾನೆ. 2 ಭಕ್ತರ ಜೀವಿತ ಅದು ಏನಾಗಿತ್ತು ಅಂದರೆ ಎತ್ತಲ್ಪಟ್ಟುವುದನ್ನು ಅಥವಾ ದೇವರು ಅವರನ್ನು ಅಲ್ಲಿ ಪರಲೋಕದಲ್ಲಿ ಒಯ್ಯುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ನಾವು ಈ ಹನೋಕನ ಕುರಿತಾಗಿ ಓದುವುದಾದರೆ, ಹನೋಕನ ಜೀವಿತವು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧದಲ್ಲಿತ್ತು. ಅದರ ಬಗ್ಗೆ ನಾವು ಕಲಿತೇವೆ. ಅದಕ್ಕಿಂತ ಮುಂಚಿತವಾಗಿ ಹನೋಕನ ಜೀವಿಸಿದಂಥ ಸಂದರ್ಭದಲ್ಲಿ, ಆ ದಿನಮಾನಗಳಲ್ಲಿ ಒಂದು ಲೋಕದ ಒಂದು ಸಾಮಾಜಿಕ ಪರಿಸ್ಥಿತಿ ಅಥವಾ ಧಾರ್ಮಿಕವಾದಂಥ ಪರಿಸ್ಥಿತಿ ಹೇಗಿತ್ತು ಅಥವಾ ನೈತಿಕ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ತಿಳಿದುಕೊಳ್ಳುವುದಾದರೆ ನಮಗೆ ಆಶ್ಚರ್ಯವಾಗುತ್ತದೆ. ಕಾರಣ ಏನೆಂದರೆ ಅದು ಸರಿ ಇರಲಿಲ್ಲ. ವಾಕ್ಯದ ಆಧಾರದಲ್ಲಿ ಕಲಿಯುವುದಾದರೆ ಸರಿ ಇರಲಿಲ್ಲ. ಆಗಿನ ಪರಿಸ್ಥಿತಿಯನ್ನು ಈಗಿನ ಪರಿಸ್ಥಿತಿಗೆ ಹೋಲಿಸುವುದಾದರೂ ಯಾವುದೇ ವ್ಯತ್ಯಾಸಗಳನ್ನು ಕಾಣುವುದಕ್ಕೆ ನಮಗೆ ಆಗುವುದಿಲ್ಲ. ಪ್ರಿಯರೇ, ಇಲ್ಲಿ ಮೊದಲಾಗಿ ಹನೋಕನು ಎತ್ತಲ್ಪಡುವುದಕ್ಕಿಂತ ಮುಂಚೆ ನಡೀತಿರುವ ಕೆಲವು ಸಂಗತಿಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಒಂದನೇದಾಗಿ ಆದಿಕಾಂಡ 4ನೇ ಅಧ್ಯಾಯ 3-7 ವಾಕ್ಯ ಓದುವುದಾದರೆ, ಒಂದೇ ಮನೆಯಲ್ಲಿ ಇದ್ದಂಥ ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ದ್ವೇಷ, ಕಲಹ, ಜಗಳ ಅಂತ ಒಂದು ಪೈಪೋಟಿಯ ಮನೋಭಾವನೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಓದಿ ಸಿಕ್ಕಿದ್ರೆ, ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡೆ? ನಿನ್ನ ತಲೆ ಯಾಕೆ ಬೊಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. 7 ವಾಕ್ಯದವರೆಗೆ ನಾವು ಓದುವುದಾದರೆ ಇಲ್ಲಿ ಮುಖ್ಯವಾದ ಸಂಗತಿಯನ್ನು ಧ್ಯಾನಿಸುವಂಥದ್ದು, ಗಮನಿಸುವಂಥದ್ದು, ಒಂದೇ ಕುಟುಂಬದಲ್ಲಿ ಒಂದೇ ತಂದೆ ತಾಯಿಗೆ ಹುಟ್ಟಿದ ಇಬ್ಬರು ಮಕ್ಕಳಲ್ಲಿ ಒಂದು ದ್ವೇಷ, ಪರಸ್ಪರ ಕಹಿಯಾದಂಥ ಮನೋಭಾವನೆ ಮತ್ತು ಪೈಪೋಟಿ ಇಲ್ಲಿ ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ಕೂಡ ನಾವು ಇವತ್ತಿನ ಪರಿಸ್ಥಿತಿಗೆ ಅದನ್ನು ಹೋಲಿಸುವುದಾದರೆ ಇವತ್ತು ಒಂದೇ ಕುಟುಂಬದಲ್ಲಿ ಕೂಡ ಭಯಂಕರವಾದ ವಿಭಾಗಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಪರಸ್ಪರ ಅಣ್ಣ ತಮ್ಮಂದಿರಲ್ಲಿ ಸಮಾಧಾನ ಇಲ್ಲ, ಅಕ್ಕ ತಂಗಿಯರಲ್ಲಿ ಸಮಾಧಾನ ಇಲ್ಲ. ಒಂದೇ ತಾಯಿಗೆ ಅವ್ರು ಹುಟ್ಟಿದವರಾಗಿದ್ದರೂ ಕೂಡ ಕೆಲ ಆಸ್ತಿ ಪಾಸ್ತಿಗಳಿಗಾಗಿ ಕೊಲ್ಲುವಂಥದ್ದು, ಜಗಳ ಮಾಡುವಂಥದ್ದು, ಹೊಡೆದಾಡುವಂಥದ್ದು, ಕೋರ್ಟಿಗೆ ಹೋಗುವಂಥದ್ದು,
ಈ ರೀತಿಯ ಪೊಲೀಸ್ ಕೇಸ್ಗಳು ನಡೆಯುವಂಥದ್ದು, ಇತರ ಅನೇಕ ಸಂಗತಿಗಳನ್ನು ಇವತ್ತಿನ ದಿನಮಾನಗಳನ್ನ ನೋಡ್ತೇವೆ. ಅವತ್ತಿನ ದಿನಮಾನಗಳಲ್ಲಿಯೂ ಒಂದೇ ತಂದೆ ತಾಯಿಗೆ ಹುಟ್ಟಿದ್ರು, ಒಂದೇ ಕುಟುಂಬದಲ್ಲಿ ಅವರು ಹುಟ್ಟಿ ಬೆಳೆದ್ರು ಕೂಡ, ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ರು ಕೂಡ ಅಲ್ಲಿ ಸಹೋದರರ ಮಧ್ಯದಲ್ಲಿ ಸಮಾಧಾನ ಇಲ್ಲದ ಒಂದು ಪರಿಸ್ಥಿತಿಯನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಎರಡನೇದಾಗಿ ಸಂಗತಿ, ಆ ದಿನಮಾನಗಳಲ್ಲಿ ನಾವು ನೋಡುವುದಾದರೆ 8ನೇ ವಾಕ್ಯ ಓದುವುದಾದರೆ, ಕಾಯಿನ ಏನು ಮಾಡ್ತಾನೆ, ಮೋಸದಿಂದ ವಂಚನೆಯಿಂದ ತನ್ನ ತಮ್ಮನನ್ನು ಅಡವಿಗೆ ಕರ್ಕೊಂಡೋಗಿ ಕೊಲ್ಲುವಂಥದ್ದನ್ನು ನೋಡ್ತೇವೆ. ಅವಾಗ ಸಿಕ್ಕಿದ ಓದಿಯ ವಾಕ್ಯ, ತರುವಾಯ ಕಾಯಿನನು ತನ್ನ ತಮ್ಮನಾದ ಏಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಇಲ್ಲಿ ನಾವು ನೋಡ್ತೇವೆ, ಮೋಸದಿಂದಲೂ ವಂಚನೆಯಿಂದಲೂ ಕುಯತ್ತಿಯಿಂದಲೂ ಕುತಂತ್ರದಿಂದಲೂ ತನ್ನ ತಮ್ಮನನ್ನು ಕೊಲ್ಲುವಂಥ ಕಾಯಿನನನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಒಂದು ಕಾರಣ, ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನ ಯಜ್ಞವನ್ನು ಅಂಗೀಕಾರ ಮಾಡಲಿಲ್ಲ, ಮೆಚ್ಚಲಿಲ್ಲ. ಅಬೇಲನನ್ನು ಮೆಚ್ಚಿದ, ಅಬೇಲನ ಯಜ್ಞವನ್ನು ಮೆಚ್ಚಿದ. ಇದೇ ಒಂದು ಕಾರಣವಾಗಿತ್ತು. ಇವತ್ತಿನ ದಿನಮಾನಗಳು ಕಾಣುವುದಾದರೆ ಪರಸ್ಪರ ಅಣ್ಣ ತಮ್ಮಂದಿರು, ಸಹೋದರರು, ಒಂದೇ ತಂದೆದಾಗಿ ಹುಟ್ಟಿದವರು, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು, ಒಂದೇ ಮನೆಯಲ್ಲಿ ವಾಸ ಮಾಡುವವರು, ಪರಸ್ಪರ ಕಹಿ ಮತ್ತು ವೈರಾಗ್ಯಗಳಿಂದ ತುಂಬಿರುವಂಥದ್ದು, ಬೇರೆ ಬೇರೆ ಕಾರಣಗಳ ನಿಮಿತ್ತವಾಗಿ ಒಂದು ವೈರಾಗ್ಯದಿಂದ ತುಂಬಿರುವಂಥದ್ದು, ದ್ವೇಷದಿಂದ ತುಂಬಿರುವಂಥದ್ದನ್ನು ನಾವು ಪ್ರತೀಕಾರ ಮನೋಭಾವನೆಯೊಂದಿಗೆ ನಿಂತಿರುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಆ ದಿನಮಾನಗಳಲ್ಲಿ ಏನು ನಡೀತಾ ಇತ್ತೋ ಈ ದಿನಮಾನದಲ್ಲಿ ಕೂಡ ಅದೇ ರೀತಿಯ ಸಂಗತಿ ನಡೀತಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮತ್ತು ಮೂರನೇದಾಗಿ ನಾವು 12ನೇ ವಾಕ್ಯ ಓದಿದ್ರೆ, ಆದಿಕಾಂಡ 4:12, ಅಂದರೆ ಮನುಷ್ಯನ ಪಾಪದ ನಿಮಿತ್ತವಾಗಿ ಭೂಮಿಯ ಮೇಲೆ ಶಾಪ ಬಂತು, ಆ ಭೂಮಿಯು ಫಲಿಸದೆ ಇರುವುದಕ್ಕೆ ಕಾರಣವಾಯಿತು. ಸಿಕ್ಕಿದ್ರೆ ಓದಿ. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ, ನೀನು ಭೂಮಿಯಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಿರುವಿ ಅಂದನು. ನೋಡಿ, ಮನುಷ್ಯನ ಪಾಪದ ನಿಮಿತ್ತವಾಗಿ ಭೂಮಿಯ ಮೇಲೆ ಶಾಪ ಬಂತು. ಇದರ ನಿಮಿತ್ತವಾಗಿ ಮನುಷ್ಯನಿಗೆ ತಕ್ಕ ಸರಿಯಾದ ಫಲ ಆತನಿಗೆ ಸಿಗದೆ ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತಿನ ದಿನಮಾನಗಳಲ್ಲಿ ಕೂಡ ಭೂಮಿಯ ಮೇಲೆ ಶಾಪ ಬಂದ ನಿಮಿತ್ತವಾಗಿ ಅನೇಕ ಭೂಮಿಗಳ ಮೇಲೆ ಶಾಪ ಇದೆ. ಎಷ್ಟೋ ಬರಡು ಭೂಮಿಗಳನ್ನು ಲೋಕದಲ್ಲಿ ಕಾಣ್ತೇವೆ. ಎಷ್ಟೋ ಜನರು ಏನು ಮಾಡ್ತಾರೆ, ಬೆಳೆ ಹಾಕ್ತಾರೆ, ಬೆಳೆ ಬಿತ್ತುತ್ತಾರೆ, ಅನೇಕ ವಿಧವಾಗಿ ಅವರಿಗೆ ಬೇಕಾದಂಥ ಒಂದು ಫಲ ಸಿಗದಿರುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ನಷ್ಟಗಳನ್ನು ಅನುಭವಿಸುತ್ತಾರೆ. ಏನು ಹಾಕಿದ್ರು, ಎಷ್ಟೇ ನೀರು ಹಾಕಿದ್ರು ಕೂಡ ಅದು ಬೆಳೆ ಸಿಗದಿರುವಂಥದ್ದನ್ನು ಕೂಡ ಇವತ್ತಿನ ದಿನಮಾನಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ದಿನಮಾನಗಳಲ್ಲಿ ನಡೆದ ಹಾಗೆ ಈ ದಿನಮಾನಗಳಲ್ಲಿ ಕೂಡ ಈ ರೀತಿಯ ಸಂಗತಿ ನಡೆಯುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. 4ನೇದಾಗಿ ಆದಿಕಾಂಡ 4:19 ಓದುವುದಾದರೆ, ಬಹುಪತ್ನಿತ್ವ ಆ ದಿನಮಾನಗಳಲ್ಲಿ ಆಚರಣೆಯಲ್ಲಿತ್ತು. ಪ್ರೈಸ್ ಗಾಡ್. ಲೆಮೆಕನು ಆದಾಚಿಲ್ಲ ಎಂಬ 2 ಹೆಂಡರನ್ನು ಮಾಡಿಕೊಂಡನು. ನೋಡಿ, ಇವತ್ತಿನ ದಿನಮಾನಗಳನ್ನು ನೋಡುವುದಾದರೆ ಇದೇ ರೀತಿ ವ್ಯಭಿಚಾರ ಮನೋಭಾವನೆಯುಳ್ಳ ವ್ಯಕ್ತಿ ಜೀವಿತಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಕೆಲವೊಬ್ಬರಿಗೆ ಒಂದು ಕಟ್ಟಿಕೊಂಡವಳೊಬ್ಬಳಿದ್ರೆ ಇಟ್ಟುಕೊಂಡವಳೊಬ್ಬಳಿರ್ತಾಳೆ. ನಾನು ಕಂಡಿದ್ದೇನೆ ಎಷ್ಟೋ ಕಡೆಗಳಲ್ಲಿ ಮೋಸದ ಜೀವಿತವನ್ನು ಜೀವಿಸುವಂಥವರನ್ನು ಎಷ್ಟೋ ಜನರನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಒಂದು ವ್ಯಭಿಚಾರದ ಒಂದು ಜೀವಿತವನ್ನು ಹಾಲಲ್ಲಿಯ ಇವತ್ತಿನ ದಿನಮಾನಗಳಲ್ಲಿ ಕೂಡ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, 5ನೇದಾಗಿ ಆದಿಕಾಂಡ 4:22 ವಾಕ್ಯ ಓದಿದ್ರೆ, ಖನಿಜ ಸಂಪತ್ತು ಅವರಿಗೆ ಹೇರಳವಾಗಿ ಆ ದಿನಮಾನಗಳು ಸಿಕ್ಕಿದ ನಿಮಿತ್ತ ತುಬಲ್ ಕಾಯಿನಂತ ಅವರು ಏನು ಮಾಡ್ತಾರೆ, ಆಯುಧದ ಕಾರ್ಖಾನೆಯನ್ನೇ ಆರಂಭಿಸಿದ್ದಾರೆ. ಓದಿ. ಚಿಲ್ಲ ಎಂಬುವಳು ತುಬಲ್ ಕಾಯಿನನನ್ನು ಎತ್ತಳು, ಅವನು ಕುಲುಮೆ ಮಾಡಿ ಕಬ್ಬಿಣದ ತಾಮ್ರದ ಆಯುಧಗಳನ್ನು ಕಲ್ಪಿಸಿದನು. ನೋಡಿ, ಆಯುಧದ ಕಾರ್ಖಾನೆಯನ್ನೇ ಆ ದಿನಮಾನಗಳಲ್ಲಿ ಆತನು ಉಂಟು ಮಾಡಿದ. ಪ್ರೈಸ್ ಗಾಡ್, ಹಲಲಿಯ. ಆದರೆ ಯಾವ ರೀತಿಯ ಒಂದು ಬೆಳವಣಿಗೆ ಆ ದಿನಮಾನಗಳಲ್ಲಿ ನಾವು ಕಾಣ್ತೇವೋ ಅದೇ ವಿಧವಾದ ಬೆಳವಣಿಗೆಯನ್ನು ಈ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 6ನೇದಾಗಿ 23ನೇ ವಾಕ್ಯ ಆದಿಕಾಂಡ 4:23, ಜೆನಿಸಿಸ್ 4:23 ಓದುವಂಥದ್ದು, ಲೆಮೆಕ್ಕನಂತವರು ಪ್ರತಿಕಾರವನ್ನು ತಮಗೆ ಹೊಡೆದಂಥ, ತಮಗೆ ತೊಂದರೆ ಕೊಡುವವರಿಗೆ ಪ್ರತಿಕಾರ ಸಲ್ಲಿಸುವಂತ ಪ್ರತಿಕಾರದ ಆತ್ಮದೊಂದಿಗೆ ನಿಲ್ಲುವಂತವರು ಆ ದಿನಮಾನಗಳಲ್ಲಿದ್ದರು. ಓದಿ. ಲೆಮೆಕನು ತನ್ನ ಹೆಂಡತಿಯರಿಗೆ ಈಗಂದನು, ಆದಾಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ.
ನನಗೆ ಗಾಯ ಮಾಡಿದ ಒಬ್ಬ ಪುರುಷನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನ್ನು ಕೊಂದವರಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮೆಕನನ್ನು ಹೊಡೆಯುವವನಿಗೆ 77ರಷ್ಟಾಗುತ್ತದೆ ಅಷ್ಟೇ. ನೋಡಿ, ಇಲ್ಲಿ ಪ್ರತಿಕಾರ ಮನೋಭಾವನೆಯಿಂದ ತುಂಬಿದಂಥ ಲೆಮೆಕ್ಕನನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ದಿನಮಾನಗಳು ನೋಡಿದ್ರು ಕೂಡ ಎಲ್ಲೆಲ್ಲ ಪ್ರತಿಕಾರದ ಮನೋಭಾವನೆ ನಿಂತಿರುವಂಥ ಎಷ್ಟೋ ವ್ಯಕ್ತಿ ಜೀವಿತಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಮನೆಯ ಒಳಗಡೆ, ಮನೆಯ ಹೊರಗಡೆ, ಕೆಲಸ ಮಾಡುವ ಸ್ಥಳದಲ್ಲಿ ಪರಸ್ಪರ ಪ್ರತಿಕಾರ ಹಗೆತನದೊಂದಿಗೆ, ದ್ವೇಷದೊಂದಿಗೆ, ಪ್ರತಿಕಾರ ಮನೋಭಾವದೊಂದಿಗೆ ಜೀವಿಸುವಂಥ ಜನರನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಆ ದಿನಮಾನಗಳು ಏನು ನಡೀತು, ಈ ದಿನಮಾನಗಳಲ್ಲಿ ಕೂಡ ಇದೇ ವಿಧವಾದ ಸಂಗತಿಗಳು ನಡೀತವೆ ಪ್ರಿಯರೇ. 7ನೇದಾಗಿ ಆದಿಕಾಂಡ 6ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಓದುವ. ಜೆನಿಸಿಸ್ ಚಾಪ್ಟರ್ 6, 1 and 2. ಅಂದರೆ ಒಂದು ವಿಧವಾದಂತಹ ಒಂದು ಅಕ್ರಮ ಅಥವಾ ವ್ಯಭಿಚಾರಕ್ಕೆ ಸಂಬಂಧವಾದ ಒಂದು ಸಂಗತಿಯಲ್ಲಿ ನಡೆಯುವಂತ ನೋಡ್ತೇವೆ ನಾವು. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಈ ವಾಕ್ಯಗಳಿಗೆ 2 ವಿಧವಾದ ಇಂಟರ್ಪ್ರಿಟೇಷನ್ ಇದೆ. ಒಂದು, ಆದಿಕಾಂಡ 4:17ನೇ ವಾಕ್ಯದಿಂದ ಓದಿದ್ರೆ ಅಲ್ಲಿ ಕಾಯಿನನ ಒಂದು ಸಂತತಿ ನಾವು ನೋಡ್ತೇವೆ. ಕಾಯಿನನ ಸಂತತಿಗೆ ಮನುಷ್ಯ ಪುತ್ರಿಯರು ಎಂಬುದಾಗಿ ಹೇಳ್ತಾರೆ, ಅಥವಾ ಮನುಷ್ಯ ಪುತ್ರರು. ಮತ್ತೆ ಆದಿಕಾಂಡ 5ನೇ ಅಧ್ಯಾಯದಿಂದ ನಾವು 1-3 ವಾಕ್ಯ ಓದ್ತೇವೆ. ಈ ಆಬೇಲನು ಸತ್ತು ಹೋದ ನಂತರ ಆದಮ ಹವ್ವರಿಗೆ ಸೇತನೆಂಬಂತ ಒಬ್ಬ ಮಗ ಹುಟ್ಟುತ್ತಾನೆ. ಈ ಸೇತನ ಸಂತತಿ ಇದು ದೇವಪುತ್ರರ ಒಂದು ಸಂತತಿಯಾಗಿದೆ. ಪ್ರೈಸ್ ಗಾಡ್. ಅದಕ್ಕೆ ದೇವಪುತ್ರರು ಮನುಷ್ಯ ಪುತ್ರ ಒಂದು. ಇನ್ನೊಂದು ಇಂಟರ್ಪ್ರಿಟೇಷನ್ ಅದಕ್ಕೆ ಕೊಡಬೇಕಾದ್ರೆ, ದೇವದೂತರು ಮಾನುಷಿಕವಾದ ಶರೀರವನ್ನು ಪಡೆದುಕೊಂಡು ಬಂದು ಇಲ್ಲಿ ಮನುಷ್ಯರೊಂದಿಗೆ ವ್ಯಭಿಚಾರ ಪಾಪವನ್ನು ಮಾಡುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ 2 ಪೀಟರ್ ಚಾಪ್ಟರ್ 2:4 ಪ್ರಕಾರ ತಮ್ಮ ಓದಿ, ಅವ ಸಿಕ್ಕಿದ್ರೆ ಓದಿ ವಾಕ್ಯ. ಅವರಿಗೆ ದಂಡನೆಗೆ ದೇವರು ಗುರಿಯಾಗಿ ಮಾಡುವುದಕ್ಕಾಗಿ ಕತ್ತಲೆಯ ಗುಂಡಿಗಳಿಗೆ ಅದನ್ನು ಒಪ್ಪಿಸಿದಂತೆ. ಆದ ಕಾರಣ ಇಲ್ಲಿ ನಾವು ದೇವದೂತರು ಮನುಷ್ಯ ಪುತ್ರ ಸೌಂದರ್ಯವನ್ನು ಕಾಣ್ತಾರೆ, ಕಂಡು ಅವರೊಟ್ಟಿಗೆ ಒಂದು ಸಂಬಂಧವನ್ನು ಬೆಳೆಸುವಂಥದ್ದು ನೋಡ್ತೇವೆ. ಅದರ ನಿಮಿತ್ತವಾಗಿ ಈ ನೆಫಿಲಿಯರು ಅಲ್ಲಿ ಹುಟ್ಟಿ ಬರುವಂಥದ್ದು, ಅಂದರೆ ಮಹಾಶರೀರಿಗಳು ಹುಟ್ಟಿ ಬರುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಪ್ರೈಸ್ ಗಾಡ್. ಇವತ್ತಿನ ದಿನಮಾನಗಳಲ್ಲಿ ಕೂಡ ಈ ರೀತಿಯ ಒಂದು ಹಲಲಿಯ ಇಷ್ಟ ಬಂದವರೊಟ್ಟಿಗೆ, ಅಂದರೆ ಮದುವೆ ಆಗುವುದು, ಸಂಬಂಧಗಳು ಬೆಳೆಸುವಂಥದ್ದು, ಅಕ್ರಮವಾಗಿ ಇರುವಂಥದ್ದು, ಅನೇಕ ಸಂಗತಿಗಳನ್ನು ಇವತ್ತಿನ ಲೋಕದಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಿ ಬಹರಿನ್ನಲ್ಲಿರುವಂಥ ಒಬ್ಬ ಹಿರಿಯ ದೇವಸೇವಕರು ಯಾವಾಗಲೂ ಅವರ ಪ್ರಸಂಗದಲ್ಲಿ ಹೇಳುವಂಥ ಮಾತು ಏನೆಂದರೆ, ಅಮೇರಿಕದಲ್ಲಿ ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಜಗಳ ಆಗುವಾಗ ಅವರು ಪರಸ್ಪರ ಹೀಗೆ ಹೇಳ್ತಾರಂತೆ. ಗಂಡನಿಗೆ ಹೆಂಡತಿ ಹೇಳುವಂಥದ್ದಂತೆ, ಗಂಡನಿಗೆ ಹೆಂಡತಿ ಹೇಳುತ್ತದಂತೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ನಮ್ಮ ಮಕ್ಕಳೊಟ್ಟಿಗೆ ಜಗಳ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಲ್ಲಿಯ ಅವಳು ಏನು ಹೇಳ್ತಾಳೆ ತನ್ನ ಗಂಡನೊಟ್ಟಿಗೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ನಮ್ಮ ಮಕ್ಕಳೊಟ್ಟಿಗೆ ಜಗಳವಾಡ್ತಾ ಇದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಅಂದರೆ ಇದರ ಅರ್ಥ ಏನಂದರೆ, ಈ ಸ್ತ್ರೀಗೂ ಈ ಪುರುಷನೊಟ್ಟಿಗೆ ಮದುವೆ ಆಗೋಕ್ಕೆ ಮುಂಚೆ ಇನ್ನೊಂದು ಮದುವೆ ಆಗಿದೆ, ಅಲ್ಲಿ ಮಕ್ಕಳಾಗಿದ್ದಾರೆ. ಮತ್ತು ಆ ಪುರುಷನಿಗೂ ಇವಳೊಟ್ಟಿಗೆ ಮದುವೆ ಆಗೋಕ್ಕೆ ಮುಂಚೆ ಇನ್ನೊಬ್ಬರೊಟ್ಟಿಗೆ ಮದುವೆ ಆಗಿದೆ, ಅಲ್ಲಿ ವಿವಾಹ ವಿಚ್ಛೇದನಾಗಿ ಒಟ್ಟಾಗಿರ್ತಾರೆ. ಅಲ್ಲಿ ಈಗ ಮಕ್ಕಳಿರ್ತಾರೆ. ಈಗ ಇವರು ಒಟ್ಟಿಗೆ ಮದುವೆ ಆದ ನಂತರ ಇಲ್ಲಿಯೂ ಕೂಡ ಕೆಲವು ಮಕ್ಕಳು ಹುಟ್ಟಿರ್ತಾರೆ. ಆ ರೀತಿಯ ಒಂದು ವಾತಾವರಣವನ್ನು ಅಲ್ಲಿಂದ ಅಮೆರಿಕದಲ್ಲಿ ಯಾವ ರೀತಿ ಇದೆ ಎಂಬುದಾಗಿ, ಪರಿಸ್ಥಿತಿ ಎಂಬುದಾಗಿ ಆ ಸೇವಕರು ವಿವರಿಸುತ್ತಾ ಇದ್ದರು. ಪ್ರಿಯರೇ, ಇವತ್ತಿನ ದಿನಮಾನಗಳಲ್ಲಿ ಈ ಲೋಕದಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನು ನಾವು ಕಾಣಲಿಕ್ಕೆ ನಮ್ಮ ಸುತ್ತಮುತ್ತಲೂ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಓಕೆ. 8ನೇದಾಗಿ ನಾವು ನೋಡ್ತೇವೆ, ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಓದುವುದಾದರೆ, ಮನುಷ್ಯರ ಕೆಟ್ಟತನವು ಹೆಚ್ಚಾಗತೊಡಗಿತು. ಓದಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಮನುಷ್ಯನ ಕೆಟ್ಟತನವು ಈ ಭೂಮಿಯ ಮೇಲೆ ಹೆಚ್ಚಾಗಿರುವಂಥದ್ದನ್ನು ಆ ದಿನಮಾನಗಳಲ್ಲಿ ಕಾಣ್ತೇವೆ. ಅಂದರೆ ಈ ಅನೋಕನ ಎತ್ತಲ್ಪಡುವಿಕ್ಕಿಂತ ಮುಂಚಿತವಾಗಿ ಕೆಲವೊಂದು ಸಂಗತಿಗಳು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆ ದಿನಮಾನಗಳಲ್ಲಿ ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾಗತೊಡಗಿತ್ತು. ಇವತ್ತು ನಾವು
ಭೂಲೋಕವನ್ನು ನೋಡುವುದಾದರೆ ಕೆಟ್ಟತನ ಜಾಸ್ತಿ ಆಗಿದೆ. ಒಂದು ಜಾತಿಯನ್ನು ನೋಡಿದರೆ ಇನ್ನೊಂದು ಜಾತಿಯವನಿಗೆ ಆಗುವುದಿಲ್ಲ. ಅಥವಾ ಪರಸ್ಪರ ಮನುಷ್ಯರು ನೋಡುವಾಗ ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪಾಪ ಹೆಚ್ಚಾಗಿದೆ, ವ್ಯಭಿಚಾರ ಪಾಪ ಹೆಚ್ಚಾಗಿದೆ, ಅತ್ಯಾಚಾರ ಹೆಚ್ಚಾಗಿದೆ, ಅಥವಾ ಭ್ರಷ್ಟಾಚಾರ ಹೆಚ್ಚಾಗಿದೆ. ಕೆಟ್ಟತನವು ಹೆಚ್ಚಾಗುತ್ತಾ ದಿನೇ ದಿನೇ ಹೋಗುವಂಥದ್ದನ್ನು ಈ ಭೂಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ದಿನಮಾನಗಳಲ್ಲಿ ಏನಿತ್ತೋ ಈ ದಿನಮಾನಗಳಲ್ಲಿ ಅದೇ ರೀತಿಯ ಸಂಗತಿಗಳು ನಡೆಯುವಂಥದ್ದು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಓಕೆ, 9ನೇದಾಗಿ ಜೆನಿಸಿಸ್ ಚಾಪ್ಟರ್ 6:5-6 ಪುನಃ ಓದಿಕೊಳ್ಳೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಇಲ್ಲಿ ಮನುಷ್ಯನು ಹೃದಯದಲ್ಲಿ ಯೋಚಿಸುವಂಥದ್ದೆಲ್ಲವೂ ಕೆಟ್ಟದಾಗಿತ್ತು. ದೇವರ ವಾಕ್ಯದಲ್ಲಿ ಓದ್ತೇವೆ, ಕೀರ್ತನೆ 66:18, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಶಾರೀರಿಕವಾಗಿ ಸಂಬಂಧವನ್ನು ಅಕ್ರಮವಾಗಿ ಬೆಳೆಸುವಂಥದ್ದು ಅದು ವ್ಯಭಿಚಾರ ಪಾಪ ಎಂಬುದಾಗಿ ಪರಿಗಣಿಸಲ್ಪಡ್ತಾ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 5:27-28 ಪ್ರಕಾರವಾಗಿ ಒಬ್ಬ ಪುರುಷನು ಒಂದು ಸ್ತ್ರೀಯನ್ನು ನೋಡಿ ಮೋಹಿಸುವುದಾದರೆ, ಒಬ್ಬ ಸ್ತ್ರೀ ಒಂದು ಪುರುಷನ್ನು ನೋಡಿ ಮೋಹಿಸುವುದಾದರೆ ಅದು ವ್ಯಭಿಚಾರ ಪಾಪ ಆಗಿ ಹೋಯಿತು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ ಪ್ರಿಯರೇ. ಹಾಗಾದರೆ ಮನುಷ್ಯರ ಹೃದಯದಲ್ಲಿ ಯೋಚಿಸುವ ಎಲ್ಲ ಸಂಗತಿಗಳು ಕೆಟ್ಟದಾಗಿದ್ದವು ಎಂಬುದಾಗಿ ವಾಕ್ಯ ನೋಡ್ತೇವೆ. ದೇವರು ನಮ್ಮ ಮನಸ್ಸನ್ನು ರೆಡಿ ಮಾಡ್ತಾನೆ ಪ್ರಿಯರೇ. ನಮ್ಮ ಮನಸ್ಸಿನ ಯೋಚನೆಗಳೆಲ್ಲವನ್ನು ದೇವರು ಅರಿತವನಾಗಿರುತ್ತಾನೆ. ಆದ ಕಾರಣ ನಾವು ತುಂಬ ಜಾಗೃತಿಯೊಂದಿಗೆ ನಮ್ಮ ಮನಸ್ಸನ್ನು ನಾವು ಕಾಪಾಡಿಕೊಳ್ಳಬೇಕು. ಅಲ್ಲಲ್ಲಯ್ಯ, ಮನಸ್ಸನ್ನು ತುಂಬ ಜಾಗೃತಿ. ಒಂದು ವಾಕ್ಯ ಓದಿ, ಅಲ್ಲಿ ಹೃದಯ ಎಂಬುದಾಗಿ ಕೊಡಲ್ಪಟ್ಟಿದೆ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ ನಾವು 20-22-23 ಮಾತ್ರ ಓದಿ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. 20-23 ಓದಿ, ಸ್ಮರಿಸಿ ಓದಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ತುಟಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಇನ್ನೊಂದು ವಾಕ್ಯ ಓದಿ, ಮಾರ್ಕ 7ನೇ ಅಧ್ಯಾಯ 19ನೇ ವಾಕ್ಯದಿಂದ ಓದುವ 23 ವಾಕ್ಯ ತನಕ. ಅವನ ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಹೊಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು. ಆತನು ಇನ್ನೂ ಮನುಷ್ಯರೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಒಂದನೇದಾಗಿ ಸೂಳೆಗಾರಿಕೆ, ಕಳ್ಳತನ, ಎರಡನೇದಾಗಿ ಕಳ್ಳತನ, ಕೊಲೆ, ಮೂರನೇದಾಗಿ ಕೊಲೆ, ಆಧಾರ, ನಾಲ್ಕನೇದಾಗಿ ಆಧಾರ, ದ್ರವ್ಯಾಶೆ, ಐದನೇದಾಗಿ ದ್ರವ್ಯಾಶೆ ಹಣದಾಶೆ, ಕೆಡುಕುತನ, ಆರನೇದಾಗಿ ಕೆಡುಕುತನ, ಮೋಸ, ಏಳನೇದಾಗಿ ಮೋಸ, ಬಂಡತನ, ಎಂಟನೇದಾಗಿ ಬಂಡತನ, ಹೊಟ್ಟೆ ಕಿಚ್ಚು, ಒಂಬತ್ತನೇದಾಗಿ ಹೊಟ್ಟೆ ಕಿಚ್ಚು, ಬೈಗುಳ, ಹತ್ತನೇದಾಗಿ ಬೈಗಳು, ಸೊಕ್ಕು, ಹನ್ನೊಂದನೇದಾಗಿ ಸೊಕ್ಕು, ಬುದ್ಧಿಗೇಡಿತನ, ಹನ್ನೆರಡನೇದಾಗಿ ಬುದ್ಧಿಗೇಡಿತನ. ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಯೇಸು ಸ್ವಾಮಿ 12 ಪಾಪಗಳ ಪಟ್ಟಿಯನ್ನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಹೆಸರಿಸಿ ವಿವರಿಸ್ತಾ ಇದ್ದಾನೆ. ಕಾರಣ ಮನುಷ್ಯನ ಮನಸ್ಸಿನ ಒಳಗಿಂದ ಬರುವಂತ ಪಾಪಗಳು. ನಮ್ಮ ಮನಸ್ಸನ್ನು ತುಂಬ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಒಂದು ಮನಸ್ಸಲ್ಲಿ ಪಾಪದ ಚಿಂತೆಗಳು ಬರುವಾಗ ನಾವು ರಿಬ್ಯೂಕ್ ಮಾಡಬೇಕು, ದೇವರಾತ್ಮನ ಸಹಾಯ ಕೇಳಬೇಕು. ನನ್ನ ಮನಸ್ಸನ್ನು ನೀನು ಆಳು ಸ್ವಾಮಿ, ನನ್ನ ಮನಸ್ಸನ್ನು ನೀನು ನಿಯಂತ್ರಿಸು ಎಂಬುದಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಖಂಡಿತವಾಗಿ ಅದರ ಮೇಲೆ ದೇವರು ನಮಗೆ ಜಯವನ್ನು ಕೊಡುವಾತನಾಗಿರುತ್ತಾನೆ ಪ್ರಿಯರೇ. ಓಕೆ, ಈಗ ಇಲ್ಲಿ ನೋಡ್ತೇವೆ ನಾವು ಆದಿಕಾಂಡ 5ನೇ ಅಧ್ಯಾಯ 21-24 ವಾಕ್ಯ ಓದಿಕೊಳ್ಳುವ ಹನೋಕನ ಕುರಿತಾಗಿ ಓದ್ತೇವೆ ನಾವು. ಹನೋಕನು 65 ವರ್ಷದವನಾದಾಗ ಮೆತೂಶೇಲನನ್ನು ಪಡೆದನು. ಮೆತೂಶಹೇಲನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ.
ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಟೋಟಲ್ ಅವನ ಆಯುಷ್ಕಾಲ 365. ಈ ಲೋಕದಲ್ಲಿ ಇದ್ದದ್ದು 365 ವರ್ಷ. 65ನೇ ವಯಸ್ಸಿನಿಂದ ದೇವರ ಜೊತೆಯಲ್ಲಿ ನಡೆಯುವುದಕ್ಕೆ ಆತನು ಪ್ರಾರಂಭ ಮಾಡಿದ್ದಾನೆ. ಅಂದರೆ 300 ವರ್ಷ ದೇವರ ಜೊತೆ ಅನ್ಯೋನ್ಯವಾಗಿ ಜೀವಿಸಿದ್ದಾನೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಓದುವಾಗ ಇಲ್ಲಿ ವಾಕ್ ವಿತ್ ಗಾಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕನ್ನಡಕ್ಕೆ ನಾವು ಓದುವ ಕನ್ನಡದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡೆಂಬುದೇ ಬರೆಯಲ್ಪಟ್ಟಿದೆ. ಅಲ್ಲಲ್ವಿಯ, ಆದ ಕಾರಣ ಕಾಣದೆ ಹೋದನು. ಇಲ್ಲಿ ಏನು ಕೊಡಲ್ಪಟ್ಟಿದೆ? ಕಾಣದೆ ಹೋದನು. ಅನ್ಯೋನ್ಯವಾಗಿ ದೇವರೊಟ್ಟಿಗೆ ನಡೆದದರಿಂದಾಗಿ ಆತನು ಕಾಣದೆ ಹೋದನು. ಆದರೆ ಹಿಬ್ರೂ ಚಾಪ್ಟರ್ 11 ವರ್ಸಸ್ 5-6ಗೆ ನಾವು ಬರುವಾಗ ಒಯ್ಯಲ್ಪಟ್ಟನು, ಅಲ್ಲೇ ನಂಬಿಕೆ ನಿಮಿತ್ತವಾಗಿ ಆತನು ಒಯ್ಯಲ್ಪಟ್ಟನು ಅಥವಾ ಎತ್ತಲ್ಪಟ್ಟನು. ಇದಕ್ಕೆ ಗ್ರೀಕ್ ಪದ ಉಪಯೋಗಿಸಿದ್ದು ಹರ್ಪೇಜು. ಇಲ್ಲಿ ಹಿಬ್ರೂ ಚಾಪ್ಟರ್ 11:5ಗೆ ಉಪಯೋಗಿಸಿದಂಥ ಪದ ಹರ್ಪೇಜು, ಎತ್ತಲ್ಪಟ್ಟನು, ಒಯ್ಯಲ್ಪಟ್ಟನು. ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ರ್ಯಾಪ್ಚರ್, ಲ್ಯಾಟಿನ್ ಭಾಷೆಯಲ್ಲಿ ರಾಫಿಯೋ ಎಂಬುದಾಗಿ ಹೇಳುವಂಥ ಪದ ಉಪಯೋಗಿಸಲಾಗಿದೆ. ಅದರ ಅರ್ಥ ಒಬ್ಬ ವ್ಯಕ್ತಿಯನ್ನು ಒಂದು ಗುಣವು ಬದಲಾಗದೆ, ಅಲ್ಲಲ್ಲಿಯ ಮೂಲ ಸ್ವಭಾವವನ್ನು ಬದಲಾವಣೆ ಮಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥದ್ದಕ್ಕೆ ರ್ಯಾಪ್ಚರ್ ಅಥವಾ ರಾಫಿಯೋ ಅಥವಾ ಅರ್ಫೆಜೋ ಎಂಬುದಾಗಿ ಹೇಳಲ್ಪಡುತ್ತದೆ. ಪ್ರೈಸ್ ಗಾಡ್. ಕನ್ನಡದಲ್ಲಿ ಎತ್ತಲ್ಪಡುವಿಕೆ ಅಥವಾ ಒಯ್ಯಲ್ಪಡುವಿಕೆ ಎಂಬಂಥ ಪದವನ್ನು ಬಳಸಲಾಗಿದೆ. ಪ್ರಿಯರೇ, ಅದನ್ನು ಓದಿಕೊಡುವ. ಹಿಬ್ರೂ ಚಾಪ್ಟರ್ 11:5 ಮಾತ್ರ ಓದಿ ಮೊದಲು. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟನು. ಪ್ರೈಸ್ ಗಾಡ್. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದದ್ದು ಒಯ್ಯಲ್ಪಟ್ಟನು. ಆದರೆ ಜೆನಿಸಿಸ್ ಚಾಪ್ಟರ್ 5 ನಾವು 22, ನಾವು 23 ವಾಕ್ಯ 24 ಓದುವಾಗ ಅಲ್ಲಿ ಕಾಣದೆ ಹೋದನು. ದೇವರೊಟ್ಟಿಗೆ ಅನ್ಯೋನ್ಯತೆ ಬೆಳೆಸಿದ್ದರಿಂದ ಆತನು ಕಾಣದೆ ಹೋದ. ಅದು ನಮಗೆ ಸರಿಯಾಗಿ ಅದು ಎತ್ತಲ್ಪಡುವಿಕೆ ಅಥವಾ ಒಯ್ಯಲ್ಪಡುವಿಕೆ ಅರ್ಫೆಜೋ ಎಂಬುದ ಏನೊಂದು ಪದಕ್ಕೆ ಸರಿ ಬೀಳುವಂಥ ಪದವಲ್ಲ. ಆದರೆ ಹಿಬ್ರೂ ಚಾಪ್ಟರ್ 11:5ಗೆ ಬರುವಾಗ ಒಯ್ಯಲ್ಪಟ್ಟನು, ಎತ್ತಲ್ಪಟ್ಟನು. ಇದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ಕೊಡಲ್ಪಟ್ಟಂಥ ಪದ ಹರ್ಫೇಜು ಅಥವಾ ಆಂಗ್ಲ ಭಾಷೆಯಲ್ಲಿ ರಾಪ್ಚರ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ರಾಫಿಯೋ ಎಂಬುದಾಗಿ ಕೊಡಲ್ಪಟ್ಟಂಥ ಪದ ಇಲ್ಲಿ ಉಪಯೋಗಿಸಲಾಗಿದೆ. ಪ್ರಿಯರೇ, ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅವನಲ್ಲಿದ್ದಂಥ 4 ಗುಣಗಳು ಯಾವುದಾಗಿತ್ತು ಆ ದಿನಮಾನಗಳಲ್ಲಿ? ಜೆನಿಸಿಸ್ ಚಾಪ್ಟರ್ 5:21-24 ವಾಕ್ಯ ಓದಿದಾಗ ದೇವರೊಟ್ಟಿಗೆ ಆತನು ಅನ್ಯೋನ್ಯವಾಗಿ ಜೀವಿಸಿದನು ಅಥವಾ ನಡ್ಕೊಂಡನು. ಎಷ್ಟು ವರ್ಷ? 300 ವರ್ಷಗಳ ಕಾಲ. ಸುಮ್ಮನೆ ದೇವರ ಆತನನ್ನು ಕರ್ಕೊಂಡು ಹೋಗಲಿಲ್ಲ. ಸುಮ್ಮನೆ ಆತನ ರ್ಯಾಪ್ಚರ್ ಆಗಲಿಲ್ಲ. ಸುತ್ತಮುತ್ತಲ ಒಂದು ಧಾರ್ಮಿಕ, ಸಾಮಾಜಿಕ, ನೈತಿಕವಾದ ಪರಿಸ್ಥಿತಿಯನ್ನು ನೋಡುವುದಾದರೆ ಲೋಕವು ಕೆಟ್ಟು ಹೋಗಿತ್ತು. ಪಾಪವು ತುಂಬಿ ತುಳುಕುತ್ತಾ ಇತ್ತು. ಅಲ್ಲಲ್ಲಿಯ ಭಯಂಕರವಾದ ವ್ಯಭಿಚಾರ ಪಾಪಗಳಿದ್ದವು, ಕೊಲೆ, ಇವೆಲ್ಲ ಸಂಗತಿಗಳು, ವಿಗ್ರಹಾರಾಧನೆಗಳು ತುಂಬಿದಂಥ ಒಂದು ಕಾಲವಾಗಿತ್ತು. ಬಹುಪತ್ನಿತ್ವವನ್ನು ಹೆಮ್ಮೆಯಿಂದ ಕಾಣುವಂಥ ಒಂದು ಕಾಲವಾಗಿತ್ತು. ಆದರೆ ಅದರ ಮಧ್ಯದಲ್ಲಿ ಒಬ್ಬ ಅನೋಕನು ಭಯದೊಂದಿಗೆ, ಭಕ್ತಿಯೊಂದಿಗೆ, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಜೀವಿಸುವಂಥದ್ದನ್ನು ಕಾಣ್ತೇವೆ. ಅನೇಕರು ಹೇಳುವಂಥ ಒಂದು ಮಾತಿರ್ತದೆ, ನನ್ನ ಕಂಪನಿಯಲ್ಲಿ ನನಗೆ ಇಂಥ ರೀತಿಯ ಸಂಗತಿ ಇರುವುದರಿಂದ ಪರಿಶುದ್ಧವಾಗಿ ಜೀವನ ಮಾಡಲಿಕ್ಕಾಗಲ್ಲ. ನನ್ನ ಕಂಪನಿ ನನಗೆ ಹೇಳ್ತಾರೆ ಸುಳ್ಳು ಹೇಳಬೇಕೆಂಬುದಾಗಿ. ನನ್ನ ಸೇಲ್ಸ್ಮ್ಯಾನ್ ಕೆಲಸ ಆಗಿದ್ದರಿಂದ ನನಗೆ ಸುಳ್ಳು ಹೇಳಬೇಕಾಗಿರುತ್ತದೆ, ಅಥವಾ ನನ್ನ ಫ್ಯಾಕ್ಟ್ರಿಯಲ್ಲಿ ನನಗೆ ಸುಳ್ಳು ಹೇಳಬೇಕಾಗಿದ್ದರಿಂದ ಕಷ್ಟ ಆಗುತ್ತದೆ ಎಂಬುದಾಗಿ ಹೇಳುವಂಥವ್ರು ಎಷ್ಟೋ ಜನರಿದ್ದಾರೆ. ಒಬ್ಬ ಸಹೋದರನು ಕಳೆದ ವರ್ಷಗಳಲ್ಲಿ ಒಂದು ಸಲ ನನ್ನ ಬಳಿಯಲ್ಲಿ ಅವರು ಟೆಸ್ಟ್ ಮನಿ ಹೇಳಿದರು. ಒಂದು ಕಡೆಯಲ್ಲಿ ಅವರದ್ದೇ ರಿಲೇಟಿವ್ ಒಂದು ಇದರಲ್ಲಿ ಕಂಪನಿಯಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ, ಅದು ಸೇಲ್ಸ್ ಆಗಿ ಅದರಿಗೆ ತುಂಬ ಸಮಯದಲ್ಲಿ ಸುಳ್ಳು ಹೇಳುವಂಥ ಸನ್ನಿವೇಶ ಬರ್ತಾಯಿತ್ತು.
ಕೊನೆಗೆ ನನ್ನ ಹತ್ರ ಬಂದು ಮಾತಾಡಿದರು. ಅವರು ಹೇಳಿದರು, ಪಾಸ್ಟರ್ ನಾನು ಕೆಲಸ ಬಿಟ್ಟು ಬಿಡ್ತೇನೆ, ಕಾರಣ ತುಂಬ ಸುಳ್ಳು ನನಗೆ ಹೇಳಬೇಕಾಗಿರುತ್ತದೆ ಎಂಬುದಾಗಿ. ನಾನು ಹೇಳಿದೆ, ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ರಿ, ಇದಕ್ಕಿಂತ ಉತ್ತಮ ಕೆಲಸದ ನಿಮಗೆ ಕೊಡ್ತಾನೆಂಬುದಾಗಿ ನಾನು ಅವರಿಗೆ ಹೇಳಿದೆ. ಅದರ ನಿಮಿತ್ತ ಅವರು ಕೆಲಸ ಬಿಟ್ಟು ಬಿಟ್ಟರು. ಇಲ್ಲಿಯವರೆಗೆ ಆ ಸಹೋದರರನ್ನು ಅವರ ಕುಟುಂಬವನ್ನು ದೇವರು ಕೈ ಬಿಡಲಿಲ್ಲ. ದೇವರು ಕಾಪಾಡುತ್ತಾ ಪೋಷಿಸುತ್ತಾ ಇಲ್ಲಿಯವರೆಗೆ ನಂಬಿಗಸ್ತನಾಗಿ ಆ ಕುಟುಂಬವನ್ನು ನಡೆಸಿಕೊಂಡು ಬಂದಿದ್ದಾನೆ ಪ್ರಿಯರೇ. ಹಾಗಾದರೆ ನಾವು ಅನೇಕ ಸಮಯದಲ್ಲಿ ಹೇಳುವಂಥ ಮಾತು ಇರುತ್ತೆ, ನನಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗಲ್ಲ, ಜಯವಾದ ಜೀವಿತ ಜೀವಿಸಲಿಕ್ಕೆ ಆಗಲ್ಲ, ನನ್ನ ಕೆಲಸದ ಸ್ಥಳದಲ್ಲಿ, ಕಂಪನಿಯಲ್ಲಿ, ಅಥವಾ ನಾನು ಹೊರಗಡೆ ಹೋಗುವಾಗ ಇದು ಸಾಧ್ಯವಾಗುವುದಿಲ್ಲ ಎಂದು ಹೇಳುವಂಥ ಎಷ್ಟೋ ಜನರನ್ನು ನಾನು ಕಂಡಿದ್ದೇನೆ. ಆದರೆ ಒಂದು ತಿಳ್ಕೋಬೇಕು, ಒಬ್ಬ ಇಷ್ಟು ಲೋಕದಲ್ಲಿ ಅಶುದ್ಧತೆಯು, ಪಾಪವು, ಭ್ರಷ್ಟಾಚಾರವು ತುಂಬಿರುವಾಗ ಅದರ ಮಧ್ಯದಲ್ಲಿ ಒಬ್ಬ ಹನೋಕನಿಗೆ ಪರಿಶುದ್ಧವಾಗಿ ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಬೆಳೆಸಿ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸಲು ಸಾಧ್ಯವಿರುವುದಾದರೆ ನನಗೂ ನಿನಗೂ ಸಾಧ್ಯವಿದೆ. ಇನ್ನೊಂದು ಸಂಗತಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹನೋಕನ ಸಮಯದಲ್ಲಿ ಎನ್ಕರೇಜ್ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ ವಿಶ್ವಾಸಿಗಳು ಆತನಿಗಿರಲಿಲ್ಲ, ಬೋಧಕರು ಆತನಿಗಿರಲಿಲ್ಲ, ನನಗಿರುವಂತೆ ನಿಮಗಿರುವಂತೆ ಸತ್ಯವೇದ ಅವರಿಗಿರಲಿಲ್ಲ. ಹಾಲಲ್ಲಿಯ ಆದರೂ ಕೂಡ ದೇವರೊಟ್ಟಿಗೆ ಸಂಬಂಧ ಬೆಳೆಸಿ ಅನ್ಯೋನ್ಯವಾಗಿ ಜೀವಿಸುವಂಥ ಒಬ್ಬ ಅನೋಕನ ಕುರಿತು ನಾವು ಓದ್ತಾ ಇದ್ದೇವೆ ಪ್ರಿಯರೇ. ಹಾಗೆ ನಮಗೆ ಸೇವಕರಿದ್ದಾರೆ ಎನ್ಕರೇಜ್ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ವಿಶ್ವಾಸಿಗಳಿದ್ದಾರೆ, ಬೇಕಾದಷ್ಟು ವಾರ್ತೆ ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ, ಸತ್ಯಭೇದ ಓದಲಿಕ್ಕೆ ನಮಗೆ. ಹಾಗಾದ್ರೆ ಇಷ್ಟೆಲ್ಲವೂ ನಮಗೆ ದೇವರು ಸವಲತ್ತುಗಳನ್ನು ಕೊಟ್ಟಿರುವಾಗ ಯಾಕೆ ನಮಗೆ ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಮಗೆ ಪರಿಶುದ್ಧ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ? ಖಂಡಿತ ಆಗ್ತದೆ. ತೀರ್ಮಾನ ತಗೋಬೇಕು. ಹನೋಕನಾಗೆ ನಾವು ಒಳ್ಳೆ ತೀರ್ಮಾನ ತಗೊಳ್ಳೋದಾದರೆ ಖಂಡಿತವಾಗಿ ನಾವು ಮಾಡಲಿಕ್ಕೆ ಸಾಧ್ಯ. ನಾವು ಜೆನಿಸಿಸ್ ಚಾಪ್ಟರ್ 14 20 21 22 ವಾಕ್ಯ ಜೆನಿಸಿಸ್ 14 21 22 ವಾಕ್ಯ 21 22 ವಾಕ್ಯ ಓದಿದ್ರೆ, ಅವತ್ತು ಯುದ್ಧದಿಂದ ಜಯಿಸಿ ಬಂದ ಈ ಎಲ್ಲ ವಸ್ತುಗಳನ್ನು ನೀನು ತಕ್ಕೋ ಎಂಬುದಾಗಿ ಸೊದೋಮ್ ಗೋರದ ಅರಸನ್ನು ಅಬ್ರಾಮನಿಗೆ ಹೇಳಿದ. ಅಬ್ರಾಮ್ ಏನು ಹೇಳ್ತಾ ಇದ್ದಾನೆ? ಇದರ ಒಂದು ಕೆರದ ಬಾರನ್ನು ಮುಟ್ಟುವುದಿಲ್ಲ, ಕಾರಣ ನಾಳೆ ನೀನು ಹೇಳಿಕೆ ನನ್ನ ನಿಮಿತ್ತವಾಗಿ ಅಬ್ರಾಮ್ ಐಶ್ವರ್ಯವಂತನಾದನು. ಈ ಸಾಕ್ಷಿ ನನಗೆ ಕೇಳಿಕೆ ಬೇಡ, ನನಗೆ ಕೇಳಿಕೆ ಬೇಕು, ನಾನು ದೇವರಿಂದ ನಾನು ಅಭಿವೃದ್ಧಿ ಹೊಂದಿದ್ದೆ ಎಂಬುದಾಗಿ ಹೇಳಿ ಅಬ್ರಾಮ್ ಅದನ್ನು ನಿರಾಕರಿಸುವಂತ ನೋಡ್ತೇವೆ. ಸಿಕ್ಕಿದ್ರೆ ಓದಿ ವಾಕ್ಯ. ಸೊದೋಮಿನ ಅರಸನಾದ ಅರಸನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು, ಅಬ್ರಾಮನ ಅವನಿಗೆ, ಒಂದು ದಾರವನ್ನಾಗಲಿ ಕೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರಾಗಿರುವ ಯೆಹೋವನ ಕಡೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ನೋಡಿ, ಈ ರೀತಿಯ ಒಂದು ತೀರ್ಮಾನ ನಮ್ಮಲ್ಲಿ ಇರಬೇಕು. ಇನ್ನೊಂದು ವಾಕ್ಯ ಓದಿ, 2 ಕಿಂಗ್ ಚಾಪ್ಟರ್ 5 ವರ್ಸಸ್ 15 ವಾಕ್ಯ ಓದುವುದಾದರೆ, ಅಲ್ಲಿ ಎಲಿಷಾ ಪ್ರವಾದಿಯ ಒಂದು ಸೇವೆ ನಿಮಿತ್ತವಾಗಿ ಅಲ್ಲಿ ಸಿರಿಯಾ ದೇಶದ ನಾಮಾನ ಎಂಬಂತಹ ಅಧಿಪತಿ ಕುಷ್ಠರೋಗದಿಂದ ಸೌಖ್ಯ ಹೊಂದಿಕೊಳ್ತಾ ಇದ್ದಾನೆ. ಬೇಕಾದಷ್ಟು ಬಂಗಾರ ಬೆಳ್ಳಿ ದುಸ್ತುವತ್ತೆ ಕೊಡುವಾಗ ಆತನು ಏನು ಹೇಳ್ತಾನೆ ನೋಡೋಣ, ಓದಿ. 2 ವರ್ಷ 5ನೇ ಅಧ್ಯಾಯ 15 16. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಎಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನೋಡಿ, ಇಲ್ಲಿ ಎಲಿಷನ ತೀರ್ಮಾನ ಇಲ್ಲಿ ಕಾಣ್ತಾ ಇದ್ದೇವೆ. ನಾವು ತೀರ್ಮಾನದೊಂದಿಗೆ ನಿಂತ ಒಬ್ಬ ಎಲಿಷನನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಯೋಬ 31:1, ಜಾಬ್ 31:1 ಯೋಬ ಏನು ಹೇಳ್ತಾರೆ ಗೊತ್ತುಂಟ? ನಾನು ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದು, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಸಿಕ್ಕಿದ್ರೆ ಓದಿ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಇದು ಕೇವಲ ಪುರುಷನಿಗಿರುವಂಥ ವಾಕ್ಯ ಅಲ್ಲ, ಸ್ತ್ರೀಯರಿಗಿರುವಂಥ ವಾಕ್ಯ ಕೂಡ ಹೌದು. ಅಲ್ಲಲ್ಲಿಯ ಸ್ತ್ರೀಯರು ತಪ್ಪು ದೃಷ್ಟಿಯಿಂದ ಒಂದು ಪುರುಷನ ನೋಡಬಾರದು, ಅಥವಾ ಪುರುಷರು ತಪ್ಪು ದೃಷ್ಟಿಯಿಂದ ಸ್ತ್ರೀಯನ್ನು ನೋಡಬಾರದು. ಹಾಲಲ್ಲಿ ತುಂಬ ನಾವು ಜಾಗ್ರತೆಯಿಂದ ನಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ಆ ದಿನಮಾನಗಳಲ್ಲಿ ಅಷ್ಟೊಂದು ಡೆಡಿಕೇಟ್ ಆಗಿ ಪವಿತ್ರತೆಯೊಂದಿಗೆ ತಮ್ಮ ಜೀವಿತ ಕಾಪಾಡಿಕೊಂಡಂಥ ಭಕ್ತರನ್ನು ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ಕೂಡ ಅನೋಕನಾಗಿ ನಾವು ಕೂಡ ದೇವರ ಅನ್ಯೋನ್ಯವಾಗಿ ಜೀವಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇನ್ನೊಂದು ವಾರ್ತೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ
ಈ ಅನೋಕನಿಗೆ ಸಂಬಂಧ ಒಂದು, ದೇವರಿಗೆ ಅನ್ಯೋನ್ಯವಾಗಿ ಜೀವಿಸಿದ, ಅದನ್ನು ಆಂಗ್ಲದಲ್ಲಿ ಹೀಸ್ ವಾಕ್ ವಿತ್ ಗಾಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ಅವನ ಗುಣ, ಹಿಬ್ರೂ ಚಾಪ್ಟರ್ 11:5ಗೆ ನಾವು ಓದು, 5 ಓದುವ ಮೊದಲು. ಹಿಬ್ರಿ 11:5. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾದನೆಂದು ಸಾಕ್ಷಿ ಉಂಟು. ಆಮೆನ್. ಒಂದು ನಂಬಿಕೆಯಿಂದಲೇ. ಅವನಲ್ಲಿ ಏನಿತ್ತು? ನಂಬಿಕೆ. ಎರಡನೇ ಗುಣ ಅವನಲ್ಲಿದ್ದಂಥ ನಂಬಿಕೆ. ಪ್ರಿಯರೇ, ಯೇಸು ಒಂದು ಮಾತನ್ನು ಹೇಳ್ತಾನೆ, ಲೂಕ 18:8 ಕಳೆದ ದಿವಸದಲ್ಲಿ ಓದಿದ್ದೆ ವಾಕ್ಯವನ್ನು. ಮನುಷ್ಯ ಕುಮಾರನು ತಿರುಗಿ ಭೂಮಿಗೆ ಬರುವಾಗ ನಂಬಿಕೆಯನ್ನು ಕಾಣುವನೋ? ಪ್ರಶ್ನಾರ್ಥಕವಾದ ಆ ಮಾತು ಅಲ್ಲಿ ಓದ್ತೇವೆ, ಸಿಕ್ಕಿದ್ರೆ ಓದಿ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಹೌದು ಪ್ರಿಯರೇ, ಅಲ್ಲಲ್ಲಿ. ಆದ್ರೆ ಇಲ್ಲಿ ಅನೋಕನಲ್ಲಿದ್ದ ನಂಬಿಕೆ. ಇವತ್ತು ನಾವು ಲೋಕದಲ್ಲಿ ನೋಡುವಾಗ ಎಷ್ಟೋ ಕ್ರೈಸ್ತ ವಿಶ್ವಾಸಕ್ಕೆ ನಂಬಿಕೆಯನ್ನು ಬಿಟ್ಟು ಬಿಟ್ಟಂತ ಅನುಭವಗಳು ನಮ್ಮ ಮುಂದೆ ಇರಬಹುದು. ಈವನ್ ಬಿದ್ದು ಹೋದ ದೇವ ಸೇವಕರು ಕೂಡ ಇರ್ಬೋದು, ಬಿದ್ದು ಹೋದ ನಾಯಕರಿರ್ಬೋದು. ಅವರನ್ನು ನಾವು ಯಾವತ್ತೂ ಕಾಣಬಾರದು ಪ್ರಿಯರೇ, ಅವರನ್ನು ದೃಷ್ಟಿಸಬಾರದು. ಅಲ್ಲಲ್ಲಿಯ ಒಂದು ವೇಳೆ ಬಿದ್ದು ಹೋದವನು ದೃಷ್ಟಿಸುವುದಾದರೆ ಏನಾಗ್ತದೆ? ನಮ್ಮ ನಂಬಿಕೆ ನಾವು ಕಳ್ಕೊಳ್ಳುತ್ತೇವೆ. ಅದಕ್ಕೆ ಹಿಬ್ರೂ ಚಾಪ್ಟರ್ 12:1-2 ಹೇಳ್ತದೆ. ಹಿಬ್ರಿ 12:1-2, ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದಂಥ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಮಗೆ ದೃಷ್ಟಿ ಯಾರ ಮೇಲೆ ಇಡಬೇಕು ಗೊತ್ತುಂಟಾ? ನಮ್ಮ ಹೀರೋ ಒಬ್ಬನೇ ಆಗಿದ್ದಾನೆ, ಅದು ಕರ್ತನಾದ ಯೇಸು ಕ್ರಿಸ್ತನು. ಆತನನ್ನು ದೃಷ್ಟಿಸುವ, ಆತನು ಜಯ ಹೊಂದಿದವನು ಪ್ರಿಯರೇ. ಅದಕ್ಕೆ ಬಿದ್ದು ಹೋದವರನ್ನು ನೀವು ದೃಷ್ಟಿಸಿ ನೀವು ನಿಮ್ಮ ನಂಬಿಕೆ ಕಳ್ಕೋಬೇಡಿ. ಆದರೆ ಬಿದ್ದು ಹೋದವರಿಗೋಸ್ಕರ ನೀವು ಮನ ಮರುಗಬೇಕು, ಅವರಿಗಾಗಿ ನೀವು ಪ್ರಾರ್ಥಿಸಬೇಕು. ಸಾಧ್ಯವಾದರೆ ಅವ್ರ ದೇವರ ಕಡೆ ತಿರುಗಿ ತರಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ 2 ವಾಕ್ಯ ಕೊಡ್ತೇನೆ ನಾನು. ಜಾಬ್ ಚಾಪ್ಟರ್ 6:14, ಯೋಬ 6:14. ಒಬ್ಬನು ಮನಗುಂದಿ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು ಬಿಡುವವನಾಗಿದ್ದರೂ ಅವನ ಮಿತ್ರನು ಅವನಿಗೆ ದಯೆ ತೋರಿಸತಕ್ಕದ್ದು. ದಯೆ ತೋರಿಸತಕ್ಕ. ಇನ್ನೊಂದು ವಾಕ್ಯ, ಜೇಮ್ಸ್ 5:19-20, ಯಾಕೋಬ 5:19-20. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಆಮೆನ್, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಪಾಪದಲ್ಲಿದ್ದಂಥ ವ್ಯಕ್ತಿಯನ್ನು ತಿರುಗಿ ತರುವುದಾದ ದೇವರ ಸಮ್ಮುಖದಲ್ಲಿ ಅವನು ಎಷ್ಟೋ ಪಾಪಗಳು ಮುಚ್ಚಿದವನಾಗಿರುತ್ತಾನೆಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನಾವು ಬಿದ್ದು ಹೋದರೂ ನೋಡಿ ನಾವು ಬಿಡುವುದು ಬೇಡ, ಬದಲೇ ಅವನ ಮೇಲೆ ಅನುಕಂಪ ಪಟ್ಟು ನಾವು ಅವರಿಗೋಸ್ಕರ ಕರುಣೆಯನ್ನು ಹೊಂದಿಕೊಂಡು ನಾವು ಏನು ಮಾಡಬೇಕು? ಅವರನ್ನು ದೇವರ ಕಡೆಗೆ ನಾವು ತಿರುಗಿ ತರಲಿಕ್ಕೆ ನಾವು ಪ್ರಯತ್ನಗಳನ್ನು ನಾವು ಮಾಡುವವರಾಗಿರಬೇಕು ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು, ವಾಕ್ಯವನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು, ವಾಕ್ಯ ಅರ್ಥ ಮಾಡಬೇಕು. ವಾಕ್ಯ ಮಾತ್ರ ನಮ್ಮನ್ನು ನಿಲ್ಲಿಸುವಂಥದ್ದೆಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಲ್ಲಲ್ಲಿಯ 2ನೇ ಗುಣ ಆನೋಕನಲ್ಲಿದ್ದದ್ದು ಅದು ನಂಬಿಕೆ ಆಗಿದೆ. 3ನೇ ಗುಣ ದೇವರಿಗೆ ಮೆಚ್ಚುಗೆಯಾದವನಾಗಿದ್ದ. ಹಿಬ್ರೂ 11:5-6 ತಿರುಗಿ ನಾವು ಓದಿಕೊಳ್ಳೋಣ. 6:5, ಹಿಬ್ರೂ 11:5. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. 3ನೇದಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಆತ ನಡೆಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ದಿನಮಾನಗಳಲ್ಲಿ ಪ್ರಿಯರೇ, ನಮ್ಮನ್ನು ನಾವು ಒಂದೇ ಒಂದು ನಾವು ತಿಳ್ಕೋಬೇಕು, ನಮ್ಮ ನಾಯಕ, ನಮ್ಮ ಮೊದಲಿಂಗ ಕರ್ತನ ಯೇಸು ಸ್ವಾಮಿ ನಮ್ಮ ಜೀವಿತವನ್ನು ಆತನು ಮೆಚ್ಚಬೇಕು. ನನ್ನ ನಡತೆ, ನನ್ನ ಗುಣಗಳು, ನನ್ನ ಸ್ವಭಾವ, ನನ್ನ ಮಾತು, ನನ್ನ ದೃಷ್ಟಿ, ನಮ್ಮ ಆಲೋಚನೆ ಇವೆಲ್ಲವನ್ನು ಆತನು ಮೆಚ್ಚುಗೆ ಆಗಬೇಕು. ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ನಡ್ಕೋಬೇಕು. ಕೀರ್ತನೆ 19:14 ಭಕ್ತನಾದ ದಾವಿದನು ಪ್ರಾರ್ಥಿಸ್ತಿದ್ದಾನೆ, ನನ್ನ ಹೃದಯದ ಧ್ಯಾನವು ನನ್ನ ಮಾತುಗಳು ನಿನಗೆ ಸಮರ್ಪಕವಾಗಲಿ. ಸಿಕ್ಕಿದ್ರೆ ಓದಿ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಎಂತ ಒಂದು ಪ್ರಾರ್ಥನೆ ನೋಡಿ ಪ್ರಿಯರೇ. ಅಲ್ಲಲ್ಲಿಯ ದೇವರು ನಮ್ಮನ್ನು ಮೆಚ್ಚಬೇಕು ಪ್ರಿಯರೇ. ನಾವು ಮನುಷ್ಯನ ಮೆಚ್ಚಿಸ್ಲಿಕ್ಕೆ ನೋಡುವುದು ಬೇಡ. ಈ ಲೋಕದಲ್ಲಿ ನೋಡಿ, ಒಂದು ತಿಳ್ಕೊಳ್ಳಿ,
ಯಾವಾಗ ಸತ್ಯವನ್ನು ನೀವು ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರಿ, ಎರಡನೇದಾಗಿ ಸತ್ಯಕ್ಕಾಗಿ ನೀವು ನಿಲ್ತೀರಿ, ವಾಕ್ಯಕ್ಕಾಗಿ ನೀವು ನಿಲ್ತೀರಿ, ದೇವರ ವಾಕ್ಯಕ್ಕೋಸ್ಕರ ಸ್ಟೆಪ್ ತಗೊಳ್ತೀರಿ, ನೀವು ಆ ದಿವಸದಲ್ಲೇ ಅನೇಕರು ನಿಮಗೆ ಶತ್ರುಗಳಾಗಿ ಬದಲಾಗುತ್ತಾರೆ. ಲೋಕದಲ್ಲಿ ಮನುಷ್ಯನಿಗೆ ಮೆಚ್ಚುವಂಥ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಲ್ಲಿಯ ಮನುಷ್ಯರೊಟ್ಟಿಗೆ ರಾಜ್ಯ ಮಾಡಿಕೊಂಡು ಜೀವಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅಲ್ಲಲ್ಲಿಯ ಸತ್ಯಕ್ಕಾಗಿ ನಾವು ನಿಲ್ಲಬೇಕು. ಎರಡನೇದಾಗಿ ಸತ್ಯವನ್ನು ಜನರಿಗೆ ಹೇಳಲೇಬೇಕು. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ಇಲ್ಲದ್ರೆ ಲೆಕ್ಕವನ್ನು ನಾವು ದೇವರಿಗೆ ಕೊಡಬೇಕಾಗಿರುತ್ತದೆ. ಅದಕ್ಕೆ ಈ ಎರಡು ಸಂಗತಿ ಮಾಡುವಾಗ ಈ ಲೋಕ ಏನು ಮಾಡ್ತದೆ, ನಮ್ಮನ್ನು ಪೌಲನನ್ನು ವಿರೋಧ ಮಾಡ್ತಾ ಇದ್ರು. ನೋಡಿ, ನಾವು ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಿಂದಲೇ ಓದುವ. ನನ್ನ ಶರೀರಕ್ಕೆ ಅಸೌಖ್ಯವಿದ್ದದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೇ ಸಾರ್ತಿ ನಿಮಗೆ ಸುವಾರ್ತೆ ಸಾರಿದನು ನೀವು ಬಲ್ಲಿರಿ. ನನ್ನ ಶರೀರದಲ್ಲಿ ನಿಮ್ಮ ಬೇಸರಕ್ಕೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ, ವಾಕರಿಸಲಿಲ್ಲ. ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ. ಆಗ ನಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ. ಆ ಶುಭವು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತೀರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ. ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ? ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ? ನೀವು ಕಣ್ಣನ್ನು ಸಮೇತ ಕಿತ್ತು ಕೊಡ್ಲಿಕ್ಕೆ ರೆಡಿ ಇದ್ರಿ. ಇವತ್ತು ನಾವು ಅಷ್ಟೋ ಜನ ನೋಡಿದ್ದೇನೆ ಪ್ರಿಯರೇ, ಅಲ್ಲಿಯ ರಕ್ಷಣೆ ಹೊಂದಕ್ಕೆ ಮುಂಚೆ ಜೀವಕ್ಕೆ ಜೀವ ಕೂಡ ಸೇತರಿರ್ತಾರೆ. ರಕ್ಷಣೆ ಹೊಂದಕ್ಕೆ ಮುಂಚೆ ಕುಟುಂಬದಲ್ಲಿ ಜೀವ ಕೊಡ್ತಾರೆ. ಅದೇ ವ್ಯಕ್ತಿ ರಕ್ಷಣೆ ಹೊಂದಿದಾಗ ಜೀವ ತೆಗೆಯುವಷ್ಟರ ಮಟ್ಟಿಗೆ ಅವರೇನಾಗ್ತಾರೆ, ಬೆಳೀತಾರೆ. ಅಲ್ಲ, ಇದರಲ್ಲಿ ನಾವು ತಿಳ್ಕೋಬೇಕು, ನಾವು ನಂಬುವಂಥ ನಂಬಿಕೆಯ ಸತ್ಯದಲ್ಲಿ ಇದರಲ್ಲಿ ಸತ್ಯ ಇದೆ, ನಮ್ಮ ನಂಬಿಕೆಯಲ್ಲಿ ಸತ್ಯ ಇದೆ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೊ. ಯಾಕೆ ವಿರೋಧ ಬರ್ತಾ ಇದೆ? ಬೇರೆ ಯಾವುದಕ್ಕೂ ವಿರೋಧ ಬರ್ತಾ ಇಲ್ಲ. ವ್ಯಭಿಚಾರ ಪಾಪ ಮಾಡಿದರೆ ವಿರೋಧ ಇಲ್ಲ, ಕುಡುಕತನದಲ್ಲಿ ವಿರೋಧ ಇಲ್ಲ, ಧೂಮಪಾನದಲ್ಲಿ ವಿರೋಧ ಇಲ್ಲ, ಮಂತ್ರವಾದ್ಯ ಬಳಿಗೆ ಹೋದರೆ ಕರ್ಕೊಂಡು ಬಂದು ಮನೆಯಲ್ಲಿ ಇಡೀ ರಾತ್ರಿ ಪೂಜೆ ಮಾಡಿಸಿದ್ರೆ ಅದನ್ನು ವಿರೋಧಿಸೋರು ಯಾರು ಕೂಡ ಈ ಲೋಕದಲ್ಲಿಲ್ಲ. ಯಾಕೆ ಸತ್ಯಕ್ಕಾಗಿ ನಿಲ್ಲುವಾಗ, ಸತ್ಯವನ್ನು ಜನರಿಗೆ ಹೇಳುವಾಗ ಯಾಕೆ ವಿರೋಧ ಬರ್ತದೆ? ಅದರ ಅರ್ಥ ಅಲ್ಲಿ ಒಂದು ದುರಾತ್ಮನ ಕ್ರಿಯೆ ಇದೆ. ಸೈತಾನ ಸತ್ಯ ಇಷ್ಟಪಡ್ತಾ ಇಲ್ಲ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಅನೋಕನು 3ನೇ ಗುಣ, ದೇವರಿಗೆ ಮೆಚ್ಚುಗೆಯಾಗಿ ಆತನು ಜೀವಿಸುವುದನ್ನು ನೋಡ್ತೇವೆ. ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿ, ಮನುಷ್ಯನಿಗೆ ಮೆಚ್ಚುಗೆ ಆಗುತ್ತದೆಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಒಂದು ಹೃದಯದ ಆಸೆ ಇರಬೇಕು, ನನ್ನ ಜೀವಿತವನ್ನು ಕರ್ತನ ದೇವಸ್ವಾಮಿ ಮೆಚ್ಚಬೇಕೆಂಬ ಅಂತ ತೀರ್ಮಾನದೊಂದಿಗೆ ಈ ಲೋಕ ನಮ್ಮ ಜೀವಿತವನ್ನು ನಡೆಸಬೇಕು ಪ್ರಿಯರೇ. 4ನೇ ಗುಣ ಆತನಲ್ಲಿದ್ದದ್ದು, ಮಾನಸಾಂತರದ ಒಂದು ಸಂದೇಶವನ್ನು ಆತನು ಸಾರಿದನು. ಯೂದನ ಪುಸ್ತಕ 14 ಮತ್ತು 15ನೇ ವಚನ, ಅದರ ಒಂದೇ ಅಧ್ಯಾಯ ಇರುವುದು. ಬುಕ್ ಆಫ್ ಜೂಡ್ ಚಾಪ್ಟರ್ 1 14-15. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಹೀಗೂ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ನೋಡಿ, ಯೇಸು ಸ್ವಾಮಿ ಇದು ಆ್ಯಕ್ಚುಲಿ ರಹಸ್ಯ ಬರೋಣದ ಸಂಬಂಧವಾದ ಪ್ರವಾದನೆ ಅಲ್ಲ. ಈ ಪ್ರವಾದನೆ ಬಹಿರಂಗ ಬರೋಣ, ಅಂದರೆ ರ್ಯಾಪ್ಚರ್ ನಂತರ 7 ವರ್ಷಗಳ ನಂತರ, ಅಂದರೆ ರ್ಯಾಪ್ಚರಲ್ಲಿ ಸಭೆಗಾಗಿ ಬರ್ತಾನೆ ಸ್ವಾಮಿ. ಬಹಿರಂಗ ಬರೋಣದಲ್ಲಿ ಆಫ್ಟರ್ 7 years ಸಭೆಯೊಂದಿಗೆ ಭೂಮಿಗೆ ಬರ್ತಾನೆ. ಈ ಪ್ರವಾದನೆ ಸಭೆಯೊಂದಿಗೆ ಬರುವಂಥ ಪ್ರವಾದನೆಯಾಗಿದೆ. ಇಲ್ಲಿ ಅನೋಕ ಒಂದು ಮಾನಸಾಂತರದ ಒಂದು ಸಂದೇಶವನ್ನು ಆ ದಿನಮಾನಗಳಲ್ಲಿ ಲೋಕಕ್ಕೆ ಸಾರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ನಾವು ಕೂಡ ಈ ಲೋಕದಲ್ಲಿ ಮಾನಸಾಂತರದ ಸಂದೇಶವನ್ನು ಈ ದಿನಮಾನಗಳಲ್ಲಿ ಸಾರಬೇಕು. ಇವತ್ತು ರಕ್ಷಣೆ ಹೊಂದಿದರೆ ಸಾಕು, ಅನೇಕ ವಿವಿಧ ಬೋಧನೆಗಳನ್ನು ನೋಡ್ತೇವೆ. ನಾವು ಪಾಪಿಗಳಲ್ಲ, ಅದಕ್ಕೆ ಮಾನಸಾಂತರದ ಅವಶ್ಯಕತೆ ಇಲ್ಲ, ಪಶ್ಚಾತ್ತಾಪ ಪಡುವಂಥ ಅವಶ್ಯಕತೆ ಇಲ್ಲ, ದೇವರ ಕಡೆಗೆ ಇನ್ನೂ ತಿರುಕೊಳ್ಳುವ ಅವಶ್ಯಕತೆ ಇಲ್ಲ. ಯೇಸುವಿನ ರಕ್ತ ನಮಗಲ್ಲ. ಯಾಕಂದರೆ ನಾವು ಇಸ್ರೇಲ್ಗೆ ಹೋದಾಗ ನಾನು ಮತ್ತು ಸಹೋದರ ಡೇವಿಡ್ ಇದ್ದ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗೆ ವಾದ ಮಾಡಲಿಕ್ಕೆ ನಿಂತ. ಆ್ಯಕ್ಚುಲಿ ವಾದ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಗೊತ್ತಿದ್ದರೆ ಆ ಸ್ಥಳಕ್ಕೆ ಹೋಗ್ತಾನೆ ಇರಲಿಲ್ಲ. ನಾವಿಗೊಬ್ಬ ಸಹೋದರ ಹೇಳಿದರು, ಇಲ್ಲಿ ಒಬ್ಬರು ಅಂದರೆ ಊರಿನವರು ಇದ್ದಾರೆ, 3-4 ಜನ ಇದ್ದಾರೆ, ಸಿಗುವ. ಹಾಗೆ ಸಿಗ್ಲಿಕ್ಕೆ ಹೋದವರು ಬೈಬಲ್ ತಗೊಂಡು ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಮಾತಾಡಿದೆ, ಮತ್ತು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ. ಅಲ್ಲೇ ಅವರು ಹೇಳ್ತಾ ಇರುವಂಥದ್ದು, ನಾವು ಪಾಪಿಗಳಲ್ಲ,
ಅದು ಕರೆಕ್ಟ್. ಯೇಸುವಿನ ರಕ್ತ ನಮ್ಮ ನೀತಿವಂತರನ್ನಾಗಿ ಮಾಡಿದೆ. ಆದರೆ ಮಾಡಿದಂಥ ಪಾಪ ಅಲ್ಲಲ್ಲಿಯ ಅದಕ್ಕೆ ನಾವು ಪಶ್ಚಾತ್ತಾಪ ಪಡಲೇಬೇಕು. 1 ಯೋಹನ 1:7 ವಾಕ್ಯ, 1 ಯೋಹನ 1:9 ವಾಕ್ಯ ಅವರು ಅಂಗೀಕಾರ ಮಾಡಲಿಕ್ಕೆ ಸಿದ್ಧನೇ ಇರಲಿಲ್ಲ. ಇವತ್ತು ನಿಮ್ಮ ಇಂಥ ದುರ್ಬೋಧನೆಗಳನ್ನು ಭೂಲೋಕದಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ಪರಿಶುದ್ಧತೆ ಬಗ್ಗೆ ಯಾವಾಗ ಎಚ್ಚರಿಸ್ತದೆ? ನಾನು ಪರಿಶುದ್ಧನಾಗಿರೋ ಬಗ್ಗೆ ನೀವು ಯಾಕೆ ಪರಿಶುದ್ಧರಾಗಿರಬೇಕು? ಭಯಭಕ್ತಿಯ ಬಗ್ಗೆ ಯಾಕೆ ಸತ್ಯವೇದ ಎಚ್ಚರಿಸ್ತದೆ? ಅಲ್ಲಲ್ಲಿಯ ಇವತ್ತು ಒಂದೊಂದು ವಾಕ್ಯ, ಕೆಲವೊಂದು ಆಯ್ದ ವಾಕ್ಯಗಳಿಂದ ಸಭೆಯನ್ನು ದಾರಿ ತಪ್ಪಿಸುವಂಥ ದುರುಪದೇಶಗಳನ್ನು ಈ ಭೂಲೋಕ ನೋಡ್ತೇವೆ. ಅದು ಅನಕ್ಕೂ ಆಗಿರಲಿಲ್ಲ. ಮಾನಸಾಂತರದ ಒಂದು ಸಂದೇಶವನ್ನು ಆತನು ಸಾರುವುದನ್ನು ನೋಡ್ತೇವೆ. ಹಾಗೆ ನಾವು ಕೂಡ ಈ ಮಾನಸಾಂತರದ ಸಂದೇಶ ನಾವು ಸಾರೋಣ ಪ್ರಿಯರೇ. ಧೈರ್ಯವಾಗಿ ಯೇಸುವಿನ ಬರೋಕ್ಕಿಂತ ಮುಂಚಿತವಾಗಿ ಆದಷ್ಟು ಆತ್ಮಗಳು ದೇವರ ಕಡೆಗೆ ತಿರುಗಿಕೊಂಡು ಬರಲಿ ಪ್ರಿಯರೇ. ಓಕೆ, 1ನೇ ವ್ಯಕ್ತಿ ಸಾಕ್ಷಿಯಾಗಿ ನಾವು ನೋಡುವಾದರೆ ಹನೋಕನಾಗಿದ್ದಾನೆ. 2ನೇ ವ್ಯಕ್ತಿ ಪ್ರವಾದಿಯಾದ ಎಲಿಯನು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಎಲಿಯನ ಜೀವಿತದ ಮೂಲಕ ಕೂಡ ಅನೇಕ ಸಂಗತಿ ಕಲಿಯೋದಕ್ಕೆ ಸಾಧ್ಯ. ನಾವು 2 ಕಿಂಗ್ ಚಾಪ್ಟರ್ 2:9 ವಾಕ್ಯ ಓದಿದ್ರೆ ಎತ್ತಲ್ಪಡುವಂಥ ವಿಚಾರ ಪ್ರವಾದಿಯಾದ ಎಲಿಯನಿಗೆ ಗೊತ್ತಿತ್ತು. ಸಿಕ್ಕಿದ್ರೆ ಓದಿಯ ವಾಕ್ಯವನ್ನು 2 ಕಿಂಗ್ 2:9 ವಾಕ್ಯ. ಅವರು ಆಚೆದಡಿಗೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆಂದು ಹೇಳು ಎಂದು ಕೇಳಿದನು. ಹಾಗಾದ್ರೆ ಎಲಿಯ ಪ್ರವಾದಿಗೆ ಆತನು ಯಾವಾಗಂತ ಗೊತ್ತಿಲ್ಲದಿದ್ರು ಎತ್ತಲ್ಪಡ್ತಾನೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇವತ್ತಿನ ಕ್ರೈಸ್ತ ಸಭೆಗೆ, ಹೊಸ ಒಡಂಬಡಿಕೆಯ ಯೇಸು ಕ್ರಿಸ್ತನ ಒಂದು ಸಭೆಗೆ ಎತ್ತಲ್ಪಡುವಂಥ ವಿಚಾರ ಗೊತ್ತಿದೆ. ಯಾವಾಗಂತೂ ಗೊತ್ತಿಲ್ಲದಿದ್ದರೂ ಇವತ್ತು ರಾತ್ರಿ ಇರ್ಬೋದು, ನಾಳೆ ಇರ್ಬೋದು, 1 ವಾರದ ನಂತರ ಇರ್ಬೋದು, 10 ವರ್ಷದ ನಂತರ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ರಹಸ್ಯಭರಣ ಇದ್ದೇ ಇದೆ. ಸಭೆ ಪಡುತ್ತದೆ, ಅದು 100% ಸತ್ಯ. ಇದು ಇವತ್ತಿನ ಕ್ರೈಸ್ತ ಸಭೆ ಗೊತ್ತಿದೆ. ಅದಕ್ಕಾಗಿ ಕರ್ತನು ಅನೇಕ ಸೇವಕರ ಮೂಲಕವಾಗಿ ಉಪದೇಶಗಳ ಬಗ್ಗೆ ಎಚ್ಚರಿಸ್ತಾ ಇದ್ದಾನೆ. ಸಭೆಯನ್ನು ಸಿದ್ಧಪಡಿಸುವುದನ್ನು ಆತನ ಬರೋಣಕ್ಕಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಸಭೆಯು ಕೂಡ ಎಲಿಯನು ಹೇಗೆ ತಾನು ಎತ್ತಲ್ಪಡುವ ವಿಚಾರ ಮುಂಚಿತವಾಗಿ ತಿಳ್ಕೊಂಡಿದ್ದನೋ, ಸಭೆ ಕೂಡ ಎತ್ತಲ್ಪಡುವ ವಿಚಾರ ಇವತ್ತು ಮುಂಚಿತವಾಗಿ ತಿಳಿದುಕೊಂಡಿದೆ. ಅಂದರೆ ದೇವರು ಸಭೆಗೆ ಪ್ರಕಟ ಮಾಡಿದ್ದಾನೆ ಪ್ರಿಯ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಹೇಳುವರಾಗಿರಬೇಕು. 2ನೇದಾಗಿ ನೋಡ್ತೇವೆ 2 ಕಿಂಗ್ ಚಾಪ್ಟರ್ 2:11 2:11 ವಾಕ್ಯದಲ್ಲಿ ಅವರು ಪ್ರಯಾಣದಲ್ಲಿ ಹೋಗುವಾಗ ಪಕ್ಕನೆ ಅವರ ಪ್ರಯಾಣ ಮಧ್ಯದಲ್ಲಿ ಆತನು ಎತ್ತಲ್ಪಟ್ಟನು. ಸಿಕ್ಕಿದ್ರೆ ಓದಿ ವಾಕ್ಯ. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಪಕ್ಕನೆ ಇಲ್ಲಿ ಉಪಯೋಗಿಸಿದಂತ ಪದ ಯಾವುದಾಗಿದೆ? ಪಕ್ಕನೆ, ಸಡನ್ಲಿ, ಪಕ್ಕನೆ. ನಾವು ಅದನ್ನು ಹಿಬ್ರೂ 1 ಥೆಸಲೋನಿಕ ಚಾಪ್ಟರ್ 4:17 1 ಥೆಸಲೋನಿಕ 4:17 ವಾಕ್ಯ ಓದಿಕೊಳ್ಳೋಣ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನವರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಪಕ್ಕನೆ ಒಯ್ಯಲ್ಪಡುವ. ಅದರ ಅರ್ಥ ಇರಬಹುದು, ನೀವು ಊಟ ಮಾಡ್ತಾ ಇದ್ದೀರಿ, ಊಟ ಮಾಡುತ್ತಿರುವಾಗಲೇ ಒಯ್ಯಲ್ಪಡ್ತೀರಿ ರೂಪಾಂತರ ಶರೀರದೊಂದಿಗೆ. ಪ್ರೈಸ್ ಗಾಡ್. ಅಥವಾ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಿ, ಪಕ್ಕನೆ ಡ್ರೈವಿಂಗ್ ಮಾಡುತ್ತಿದ್ದಾಗೆ ಒಯ್ಯಲ್ಪಡುತ್ತೀರಿ. ನೀವು ಫ್ಲೈಟಲ್ಲಿ ಪ್ರಯಾಣ ಮಾಡ್ತಿರ್ಬೋದು, ಆ ಸಮಯದಲ್ಲಿ ಪಕ್ಕನೆ ಒಯ್ಯಲ್ಪಡಿ ರೂಪಾಂತರ ಶರೀರ. ನಿಮ್ಮೊಂದಿಗೆ ಪ್ರಯಾಣ ಮಾಡುವ ಅನೇಕ ಸಾಪನಕಲ್ಲಿರು ಅವರಿಗೆ ಆಶ್ಚರ್ಯ ಆಗ್ತದೆ, ಭಯ ಆಗ್ತದೆ. ಹಲಲಿಯ. ಆದ ಕಾರಣ ಪಕ್ಕನೆ ನೀವು ಹೊಲದಲ್ಲಿ ಕೆಲಸ ಮಾಡುವಾಗಲೂ ಅಥವಾ ಸ್ಕೂಲಲ್ಲಿ ಇರುವಂತಾಗಲೂ, ಕಾಲೇಜಲ್ಲಿ ಇರುವಾಗಲೂ, ಫ್ಯಾಕ್ಟ್ರಿಯಲ್ಲಿ ಇರುವಾಗಲೂ, ಯಾವ ಸಮಯದಲ್ಲಿ ನಡೆಯಬಹುದು. ರಾತ್ರಿ ಮಲಗಿದ ಸಮಯದಲ್ಲಿ ಕೂಡ ನಡೆಯಬಹುದು. ನಾನು ನಿಮಗೆ ಮೊನ್ನೆ ಹೇಳಿದ್ದೇನೆ 3 ವಿಷಯಗಳು. ಅದನ್ನು ಲೂಕ 17, 34, 35 ವಾಕ್ಯದ ಆಧಾರದಲ್ಲಿಯೂ ಮತ್ತು ಮತ್ತಾಯ 24, 40, 41 ವಾಕ್ಯದ ಆಧಾರದಲ್ಲಿ ತಿಳಿಸಿದ್ದೇನೆ. ಅಂದರೆ ಇಡೀ ಭೂಲೋಕಕ್ಕೆ ಒಂದು ದೇಶದಲ್ಲಿ ರಾತ್ರಿ ಇದ್ದರೆ, ಒಂದು ದೇಶದಲ್ಲಿ ಮಧ್ಯಾಹ್ನ ಇರ್ತದೆ, ಒಂದೊಂದು ದೇಶದಲ್ಲಿ ಬೆಳಿಗ್ಗೆ ಇರಬಹುದು. ಆದರೆ ಒಂದೇ ಸಮಯದಲ್ಲಿ ಎತ್ತಲ್ಪಡುವಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತದಲ್ಲಿ ರಾತ್ರಿ ಅಂತ ಎಣಿಸುವ, ರಾತ್ರಿ ಈಗ ಭಾರತದಲ್ಲಿ ರಾತ್ರಿ ಆದರೆ ಈಗ ಅಮೆರಿಕದಲ್ಲಿ ಮುಂಜಾನೆ, ಅಲ್ಲಲ್ಲಿಯ UK ಮಧ್ಯಾಹ್ನದ ಸಮಯವಾಗಿದೆ. ಅಂದರೆ ನೋಡಿ, ಈಗ ಯೇಸು ಸ್ವಾಮಿ ಬಂದರೆ ಅಮೆರಿಕದಲ್ಲಿದ್ದವರು ಎಲ್ಲಿರ್ತಾರೆ? ಆ ವಾಕ್ಯ ಓದಿದ ನಂತರ ಹೇಳ್ತೇನೆ ನಿಮಗೆ. ಓದಿ ವಾಕ್ಯ ಲೂಕ 17, 34, 35 ಮೊದಲು ಓದಿ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು,
ಒಬ್ಬಳು ತೆಗೆದುಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. ಈ ಮಾತಿಗೆ ಶಿಷ್ಯರು ಮತ್ತಾಯ 24:40-41 ಮ್ಯಾಥ್ಯೂ 24:40-41. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ನೋಡಿ, ಬೀಸುವ ಕಲ್ಲು ಅದು ಮುಂಜಾನೆ ಸಮಯ, ನಂತರ ಹೊಲದಲ್ಲಿ ಹಗಲಿನ ಸಮಯ, ಮಂಚದಲ್ಲಿ ಮಲಗಿರುವಂಥದ್ದು ರಾತ್ರಿಯ ಸಮಯ. ಅಲ್ಲಲ್ಲಿಯ ಈಗ ಅಮೆರಿಕದಲ್ಲಿ ಬೀಸುವ ಕಲ್ಲಿನಲ್ಲಿರುವಂಥ ಸಮಯ, UK ಲಂಡನ್ನಲ್ಲಿ ಈಗ ಸಮಯ ಹೊಲದಲ್ಲಿರುವಂಥ ಸಮಯ, ಭಾರತ ದೇಶದಲ್ಲಿ ಈಗ ಮಂಚದಲ್ಲಿರುವಂಥ ಸಮಯ. ಅಲ್ಲಲ್ಲಿಯ ಎಲ್ಲ ದೇಶದಲ್ಲಿ ಒಂದೇ ಸಮಯ ಇದ್ದರೂ ಅಂದರೆ ಯೇಸುವಿನ ಬರೋಣ ಈಗ ಬಂದರೆ ಈಗ ಅಮೆರಿಕದವರು ಬೀಸುವ ಕಲ್ಲಿನಲ್ಲಿರ್ತಾರೆ, UK ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಫೀಲ್ಡಲ್ಲಿ ಎಲ್ಲಿ ಕಚೇರಿಯಲ್ಲಿಯೋ ಎಲ್ಲಿಯೋ ಇರ್ಬೋದು. ಅದು ಭಾರತ ದೇಶದಲ್ಲಿ ಮಂಚದಲ್ಲಿ ಮಲಗಿರ್ತಾರೆ. ಪ್ರೈಸ್ ಗಾಡ್. ಇಬ್ಬರಲ್ಲಿ ಒಬ್ಬನೆಂದ್ರೆ ಅರ್ಥ ಏನಂದರೆ, ಮಂಚದಲ್ಲಿ ಒಟ್ಟಿಗೆ ಮಲಗೋದು ಯಾರು? ಗಂಡ ಹೆಂಡತಿ. ಒಂದು ಗಂಡ ರಕ್ಷಣೆ ಹೊಂದಿರ್ಬೋದು, ಹೆಂಡತಿ ರಕ್ಷಣೆ ಹೊಂದಿರಲಿಕ್ಕಿಲ್ಲ. ಹೆಂಡತಿ ರಕ್ಷಣೆ ಹೊಂದಿರ್ಬೋದು, ಗಂಡ ರಕ್ಷಣೆ ಹೊಂದಿರಲಿಕ್ಕಿಲ್ಲ. ರಕ್ಷಣೆ ಹೊಂದಿದ ವ್ಯಕ್ತಿಯನ್ನು ದೇವರು ಎತ್ತುತ್ತಾನೆ. ಪ್ರೈಸ್ ಗಾಡ್. ಅಥವಾ ಬೀಸುವ ಕಲ್ಲಿನಲ್ಲಿ ಒಂದು ಅವಿಶ್ವಾಸ ಇರ್ಬೋದು, ಒಂದು ಅವಿಶ್ವಾಸ ಇರ್ಬೋದು. ಅಲ್ಲಿ ಒಬ್ಬನನ್ನು ಎತ್ತುತ್ತಾನೆ, ಒಬ್ಬನನ್ನು ಬಿಡುತ್ತಾನೆ. ಹೊಲದಲ್ಲಿ ಫೀಲ್ಡಲ್ಲಿ ಕಚೇರಿಯಲ್ಲಿ ರಕ್ಷಣೆ ಹೊಂದಿದವರು ಇದ್ದಾರೆ, ರಕ್ಷಣೆ ಹೊಂದಿದವರು ಇದ್ದಾರೆ. ರಕ್ಷಣೆ ಹೊಂದಿದವರು ಎತ್ತಲ್ಪಡುತ್ತಾರೆ. ಒಂದು ಕ್ಷಣದ ನಡೆಯುತ್ತ ಕಾರ್ಯ. ನಾವು 1 Corinthians 15:51-52 ಓದುವ. 51-52 ವಾಕ್ಯ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ಪಕ್ಕನೆ, ನಮಗೆ ಗೊತ್ತೇ ಆಗಲ್ಲ, ಸಡನ್ಲಿ ಪಕ್ಕನೆ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ. ರೆಪ್ಪೆ ಬಡಿಯೋದಕ್ಕೆ ಎಷ್ಟು ಟೈಮ್ ಬೇಕು? ಟಕ್ ಟಕ್, ಒಂದು ಸೆಕೆಂಡ್ ಕೂಡ ಇಲ್ಲ, ಟಕ್ ಒಂದೇ ಕ್ಷಣದಲ್ಲಿ ನಡೆಯುವಂತ ಕಾರ್ಯ. ಮಾರ್ಪಡ್ತೇವೆ ಅಂದ್ರೆ ನಾವು ಜೀವಂತವಾಗಿದ್ರೆ ಈ ಶರೀರ ಮಹಿಮೆ ಶರೀರವಾಗಿ ಬದಲಾಗ್ತದೆ. ಕಳೆದ ದಿವಸದಲ್ಲಿ ಮಹಿಮೆ ಶರೀರದ ಬಗ್ಗೆ ನಿಮಗೆ ಕಲಿಸಿದ್ದೇನೆ ನಾನು. ಓಕೆ. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಜೀವ ಇರುವವರು ಕೂಡ ಮಾರ್ಪಡ್ತಾರೆ. ಲಯವಾಗುವ ಈ ದೇಹವು ಮೇಲೆ ಕೆತ್ತಲ್ಪಡುತ್ತೇವೆ. ಸಾಕು. ಪ್ರೈಸ್ ಗಾಡ್. ಹಾಗಾದ್ರೆ ಒಂದೇ ಕ್ಷಣ ನಡೆಯುವಂತ ಕಾರ್ಯ. ಅಲ್ಲಿ ಎಲಿಯನ ಒಂದು ಎತ್ತಲ್ಪಡುವಿಕೆಯನ್ನು ಹೊಸ ಒಡಂಬಡಿಕೆಯ ಸಭೆ ಎತ್ತಲ್ಪಡುವಿಕೆ ನಾವು ಹೋಲಿಸಬಹುದು. ಕಾರಣ ಎಲಿಯ ಮತ್ತು ಎಲಿಷಾ ಪ್ರಯಾಣದಲ್ಲಿರುವಾಗ ಪಕ್ಕನೆ ಎಲಿಯ ಅಗ್ನಿಮಯ ರಕ್ತಶ್ವಗಳು ಬಂದು ಅವನನ್ನು ಕರ್ಕೊಂಡು ಹೋದವು, ಅವನು ಎತ್ತಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಇಲ್ಲಿ ನಾವು ನೋಡುವಂಥದ್ದು, ಎಲಿಯನನ್ನು ಕರ್ಕೊಂಡು ಬರಲಿಕ್ಕೆ 2 Kings 2:11 ಅಗ್ನಿಮಯವಾದ ರಥಾಶ್ವಗಳು ಬಂದವು. ಸಿಕ್ಕಿದ್ರೆ ಓದಿಯ ವಾಕ್ಯ. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಸಭೆ ಎತ್ತಲ್ಪಡುವಾಗ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮೇಘ ವಾಹನ ಬರ್ತದೆ. ಅಲ್ಲಲ್ಲಿಯ ಯಾವುದು? ಮೇಘ ವಾಹನ. 1 Thessalonica 4:17 1 Thessalonica 4:17 ಪುನಃ ಓದಿ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುತ್ತೇವೆ. ಪ್ರೈಸ್ ಗಾಡ್. ಓಕೆ. ನಾಲ್ಕನೇದಾಗಿ ಇಲ್ಲಿ ನಾವು ನೋಡ್ತೇವೆ 2 Kings 2:16 ವಾಕ್ಯ ಓದುವಾಗ, ಎಲಿಯನ ಎತ್ತಲ್ಪಡುವಿಕೆ ಸಮಯದಲ್ಲಿ ಕೆಲವೊಂದು ಪ್ರವಾದಿಗಳು, ಅಲ್ಲಿ ಅನ್ಯರಲ್ಲ ಪ್ರವಾದಿಗಳೇ, ಒಂದು ಸಂಶಯದಿಂದ ನೋಡಿದರು. ಓದಿ. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕು ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ನೋಡಿ, ಸಂಶಯದಿಂದ ನೋಡ್ತಾ ಇದ್ದಾರೆ. ಇವತ್ತು ಕೂಡ ಯೇಸುವಿನ ರಹಸ್ಯ ಬರೋಣ ಸಂಶಯದಿಂದ ನೋಡುವಂಥ ಒಂದು ಗುಂಪನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಈವನ್ ಇದು ದುರ್ಬೋಧನೆಗಳಾಗಿ ಬದಲಾಗಿದೆ. ನನಗೆ ವಿದೇಶದಲ್ಲಿ ಸಿಕ್ಕಿದಂಥ ಕೆಲವೊಬ್ಬರು ಅಲ್ಲ ಈ ರೀತಿಯ ಒಂದು ದುರ್ಬೋದೇಶದಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ಕಂಡಿದ್ದೇನೆ. ಅಂದರೆ ಈ ಶರೀರಕ್ಕೆ ಮರಣವಿಲ್ಲ, ಈ ಶರೀರಕ್ಕೆ ರೂಪಾಂತರವಿಲ್ಲ, ಎತ್ತಲ್ಪಡುವಿಕೆಲ್ಲ, ಮಿಲಿನಿಯಂ ಇಲ್ಲ ಎಂಬುದಕ್ಕೆ ಹೇಳಿರುವಂತಹ ಇಂಥ ರೀತಿಯ ದುರುಪದೇಶಗಳನ್ನು ನಾನು ಕಂಡಿದ್ದೇನೆ. ಇವತ್ತಿನ ಮನೆಗೆ ಉಂಟು ಆಚರಣೆ. ಪ್ರೈಸ್ ಗಾಡ್. ಅಲ್ಲ, ನಾವು 2 Peter 3:1 ಓದಿಕೊಳ್ಳುವ. 2 Peter 3:1 ವಾಕ್ಯದಿಂದ.
ಪ್ರಿಯರೇ, ನಿಮಗೀಗ ಬರೆಯುವುದು 2ನೇ ಪತ್ರಿಕೆ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೊಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಈ 2 ಪತ್ರಿಕೆಗಳಲ್ಲಿಯೂ ಜ್ಞಾಪಕ ಕೊಟ್ಟು ನಿಮ್ಮ ಸರಳ ಮನಸ್ಸನ್ನು ಪ್ರೇರಿಸಿದ್ದೇನೆ. ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷದ ವಿಷಯವಾದ ವಾಗ್ದಾನವು ಏನಾಯಿತು? ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನ ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿ ಇಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು. ಹೀಗೆ ನೋಡಿ, 2 ವಿಧವಾದ ಗುಂಪುಗಳನ್ನು ನೋಡ್ತೇವೆ ನಾವು. ಒಂದು, ಇದು ಪೌಲನ ಸಮಯದಲ್ಲೇ ಇಂಥ ಗುಂಪುಗಳಿದ್ದವು, ಆದಿ ಸಭೆಯಲ್ಲಿ ಇಂಥ ಗುಂಪುಗಳಿದ್ದವು. ಒಂದು, ಯೇಸುವಿನ ಮರಣವು ಬೇಗನೆ ಸಂಭವಿಸ್ತದೆಂಬುದಾಗಿ ಎದುರಿಸುವಂಥದ್ದು. ಅಲ್ಲಲ್ಲಿಯ ಎದುರಿಸುವಂಥದ್ದಲ್ಲ. ಯಾರಿಗೆ ಹೆದರಿಕೆ ಅಂದರೆ ಯೇಸುವಿನ ಮರಣ ಬೇಗ ಇದೆ ಅಂದರೆ ಪಾಪದಲ್ಲಿ ಜೀವಿಸುವವರಿಗೆ ಮಾತ್ರ. ಅದಕ್ಕೆ ನಿಮಗೆ ದೇವರ ವಾಕ್ಯ ಮಾತಾಡುವುದು ಏನೆಂದರೆ, ರೆಡಿಯಾಗಿ ಪಾಪದಲ್ಲಿ ಜೀವಿಸಬೇಡಿ. ಪಾಪದಲ್ಲಿ ಜೀವಿಸುವವರು ಮಾತ್ರ ಭಯಪಡುತ್ತಾರೆ. ಪರಿಶುದ್ಧವಾಗಿ ಜೀವಿಸುವರು ಸಿದ್ಧವಾಗಿರುವವರು ಯಾರು ಭಯಪಡಲ್ಲ. ಆ ದಿನಮಾನಗಳಲ್ಲಿ ಪೌಲನು ನೋಡಿ, 2 ಥೆಸಲೋನಿಕ ಚಾಪ್ಟರ್ 2 1-3, 2 ಥೆಸಲೋನಿಕ 2ನೇ ಅಧ್ಯಾಯ 1-3. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನ ಹಾಗೆ ಹೇಳಿದ್ದಾನೆಂದಾಗಲಿ, ಪೌಲನ ಹಾಗೆ ಬರೆದಿದ್ದಾನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳಪಡಬೇಡಿರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ದೇವರ ವಾರ್ತೆಯನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲಲ್ಲಿಯ ಸ್ಪಷ್ಟವಾದಂಥ ಒಂದು ವಿವರಣೆ ಅಲ್ಲಿ ಪೌಲನು ಕೊಡ್ತಿರುವಂಥ ನೋಡ್ತೇವೆ. ಈ ರೀತಿಯ ಒಂದು ಗುಂಪು ಇತ್ತು ಆ ದಿನಮಾನಗಳಲ್ಲಿ. 2ನೇ ಗುಂಪು 2 ಪೀಟರ್ ಚಾಪ್ಟರ್ 3 ನಾವು 1-4 ಅಲ್ಲಿ ವಾಕ್ಯದಲ್ಲಿ ಓದಿದ ಹಾಗೆ, ಅಂದರೆ ಕುಚೋದ್ಯ ಮಾಡುವರು. ಆತನ ಪ್ರತ್ಯಕ್ಷತೆ ವಾಗ್ದಾನ ಏನಾಯ್ತು ಎಂಬುದಾಗಿ 2 ವಿಧವಾದ ಗುಂಪುಗಳನ್ನು ಈ ದಿನಮಾನಗಳಲ್ಲಿ ಭೂಮಿಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ಹಳೆ ಒಡಂಬಡಿಕೆಯ ಸಾಕ್ಷಿಗಳ ಕುರಿತಾಗಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಅನೋಕನ ಸಾಕ್ಷಿ, ಎಲಿಯನ ಸಾಕ್ಷಿ, ದಾವೀದನ ಸಾಕ್ಷಿ, ಮೋಶೆಯ ಸಾಕ್ಷಿ, ಮಾತ್ರವಲ್ಲದೆ ಜಕಾರಿಯನ ಸಾಕ್ಷಿ, ಅನೇಕ ವಿಧವಾದಂಥ ಸಾಕ್ಷಿಗಳನ್ನು, ಯೆಶಾಯನ ಸಾಕ್ಷಿ, ಅನೇಕ ಸಾಕ್ಷಿಯನ್ನು ಕಲಿತಿದ್ದೇವೆ. ಇನ್ನು ನಾವು ನಾಳೆ ಇನ್ನೂ ಅನೇಕ ಸಾಕ್ಷಿಗಳು, ಅಂದರೆ ಹೊಸ ಒಡಂಬಡಿಕೆಯ ಸಾಕ್ಷಿಗಳಾಗಿರ್ಬೋದು. ಅದರ ನಂತರವಾಗಿ ಯೇಸು ಕ್ರಿಸ್ತನ ಮಹಿಮೆಯ ಒಂದು ಏನು ಹೇಳ್ತಾರೆ, ಮಹಿಮೆಯ ಒಂದು ರೂಪದಲ್ಲಿ ಹೇಗೆ ಸ್ಥಾನಿಕೆಯನ್ನು ಕಂಡನು, ತೋರ್ಪಡಿಸಿಕೊಂಡನು, ಅದರ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಕಾಣಲಿಕ್ಕೆ ಹೋಗುತ್ತೇವೆ. ಆದ ಕಾರಣ ದಯಮಾಡಿ ನಿಮ್ಮ 2 ಕರಗಳನ್ನು ಮುಂದಕ್ಕೆ ಚಾಚ್ರಿ, ಕಣ್ಣು ಮುಚ್ಚಿಕೊಳ್ಳ್ರಿ, ನನ್ನ ಜೊತೆ ಪ್ರಾರ್ಥನೆ ಮಾಡ್ರಿ. ರಿಮಾಕ ಸಕತ್ತು ರೋತೋ ಲಿಮಾಸೆ ರಾಂದಲ ಸೆಕೆಟೋ ರೋಕೋತೋ ಲಿಬಾ. ಥ್ಯಾಂಕ್ ಯು. ದೇವರ ಕರಗಳೇ ಒಪ್ಪಿಸಿಕೊಡೋಣ ಪ್ರಿಯರೇ. ಯಾರಾದರೂ ಇಲ್ಲಿಯವರೆಗೆ ಯೇಸು ಸ್ವಾಮಿಯನ್ನು ರಕ್ಷಕನ್ನು ಒಡೆಯನಾಗಿ ಅಂಗೀಕಾರ ಮಾಡದಿದ್ದರೆ ಇದು ಒಳ್ಳೆಯ ಸಮಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಪರಿಶುದ್ಧ ಕರಗಳಿಗೆ ನಿನ್ನನ್ನೇ ಒಪ್ಪಿಸಿಕೊಡು. ನಿನ್ನನ್ನು ಆತನ ಪ್ರೀತಿ ಮಾಡ್ತಾನೆ. ನೀನು ಈ ಲೋಕದಲ್ಲಿ ಕೈ ಬಿಡಲ್ಪಡಬಾರ್ದು, ಆತನ ರಸ ಬಣದಲ್ಲಿ ಕೈ ಬಿಡಲ್ಪಡಬಾರ್ದು, ನೀನು ಎತ್ತಲ್ಪಡಬೇಕು. ಯೇಸು ನಿನ್ನ ಪ್ರೀತಿ ಮಾಡ್ತಾನೆ. ಈಗಲೇ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡು. ರೋಕೋತ್ವ ಲೀಮಾ ಸೆಕೆತು ರಬ. ಒಂದು ಯೇಸು ನಿನ್ನ ಅಂಗೀಕಾರ ಮಾಡಿ ರೆಡಿ ಆಗಿರುವುದಾದರೆ ನನ್ನ ಜೊತೆ ಈ ಒಂದು ಪ್ರಾರ್ಥನೆ ಮಾಡು. ಕರ್ತನಾದ ಯೇಸುವೆ, ನಾನು ಪಾಪಿಯಾಗಿದ್ದೇನೆ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಳ್ತಾನೆ. ಕಲ್ವಾರಿ ಕ್ರೂಜಿಯಲ್ಲಿ ಸುರಿಸಿದ ನಿನ್ನ ಅಮೂಲ್ಯವಾದ ರಕ್ತದ ಮೂಲಕ ನನ್ನನ್ನು ತೊಳೆದು ಶುದ್ಧಿ ಮಾಡು. ಯೇಸುವೆ, 2000 ವರ್ಷಗಳ ಹಿಂದೆ ನೀನು ಈ ಲೋಕಕ್ಕೆ ನನಗಾಗಿ ಬಂದು, ನನಗಾಗಿ ಹೂಣಲ್ಪಟ್ಟು, ನನಗಾಗಿ ಪ್ರಾಣ ಕೊಟ್ಟು, ನನಗಾಗಿ ಹೂಣಲ್ಪಟ್ಟು, ನನಗಾಗಿ 3ನೇ ದಿವಸದಲ್ಲಿ ಮರಣದಿಂದ ಎದ್ದು ಬಂದಿ ಎಂದು ಹೃದಯದಲ್ಲಿ ನಂಬುತ್ತೇನೆ, ಬಾಯಲ್ಲಿ ಅರಿಕೆ ಮಾಡುತ್ತೇನೆ. ಯೇಸುವೆ, ನನ್ನ ಹೃದಯದ ಬಾಗಿಲನ್ನು ನಿನಗಾಗಿ ತೆರೆಯುತ್ತೇನೆ. ನನ್ನ ಹೃದಯದ ಒಳಗಡೆ ಬಂದು ನೀನು ವಾಸ ಮಾಡು. ನಿನ್ನನ್ನು ನನ್ನ ಜೀವಿತದ ರಕ್ಷಕನು ಒಡೆಯನಾಗಿ ಅಂಗೀಕರಿಸುತ್ತೇನೆ. ನನ್ನನ್ನು ನಿನ್ನ ಮಗುವನ್ನಾಗಿ ಅಂಗೀಕರಿಸು. ಆಮೆನ್. ಈ ಪ್ರಾರ್ಥನೆ ಜೊತೆ ನೀವು ಮಾಡಿರುವುದಾದರೆ ನೀವು ರಕ್ಷಣೆ ಹೊಂದಿದ್ದೀರಿ. ಹಲ್ಲೆಲೂಯಾ. ಮಾತ್ರವಲ್ಲ, ಮುಂದಿನ ದಿವಸಗಳಲ್ಲಿ
ದೀಕ್ಷಾದ ಒಂದು ಉಪದೇಶವನ್ನು ಕೇಳಿ ಅದ ನಂತರವಾಗಿ ದೀಕ್ಷೆ ತೆಗೆದುಕೊಂಡು ನೀವು ಆತನ ಬರೋಣಕ್ಕಾಗಿ ಸಿದ್ಧರಾಗಿರಿ. ಒಂದು ಸಭೆಯನ್ನು ಸೇರಿ ನೀವು ಸಿದ್ಧರಾಗಬೇಕಾಗಿ ಕೇಳ್ಕೊಳ್ತಾನೆ. ಅದೇ ರೀತಿಯಲ್ಲಿ ರಕ್ಷಣೆ ಹೊಂದಿ ದೀಕ್ಷೆ ತೆಗೆದುಕೊಂಡ ನಂತರ ಪಾಪದ ಜೀವಿಸ್ತಾ ಇರಿದ್ರೆ ಈಗಲೇ ಮಾನಸಾಂತರ ಪಟ್ಟು ನೀವು ಜೀವಿತ ದೇವರಿಗೆ ಒಪ್ಪಿಸಿಕೊಡ್ರಿ. ಯೇಸುವೆ, ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಕ್ರೂಜಲ್ಲಿ ಸುರಿದ ರಕ್ತದ ಮೂಲಕ ನಾನು ತೊಳೆದು ಶುದ್ಧಿ ಮಾಡು. ಇನ್ನು ಮುಂದೆ ಪರಿಶುದ್ಧವಾಗಿ ಜೀವಿಸೋ ಸಹಾಯ ಮಾಡಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಓ ರಕ ಶೆಕೆತು ರಿಮ ರಾಂದಲ ಸೆಕೆತು ರೋತೋ ಲಿಬ. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕರು ವಾಕ್ಯವನ್ನು ಕೇಳಿದ್ದಾರೆ. ಕೇಳಲ್ಪಟ್ಟಂಥ ವಾಕ್ಯ ಅವರು ಅದೇ ಹಾಗೆಯೇ ಹೃದಯದಲ್ಲಿ ಕಾಪಾಡಿಕೊಂಡು ಫಲ ಕೊಡುವ ಹಾಗೆ ಕೃಪೆ ತೋರಿಸಬೇಕೆಂಬುದ ಕರ್ತನೆ ಪ್ರಾರ್ಥಿಸುತ್ತಾನೆ. ನಿನ್ನ ಬರುಣದಲ್ಲಿ ಎಲ್ಲರೂ ಎತ್ತಲ್ಪಡುವ ಹಾಗೆ ಸಹಾಯ ಮಾಡು ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.